ಹಲೋ ಸ್ಟೂಡೆಂಟ್ಸ್, ಇವತ್ತು ನಾವು ಚಾಪ್ಟರ್ 10 ಪಿ ಯು ಸಿ ಸೆಕೆಂಡ್ ಇಯರ್ನ ಚಾಪ್ಟರ್ 10 ಕಂಪ್ಯೂಟರ್ ನೆಟ್ವರ್ಕ್ಸ್ ಬಗ್ಗೆ ನೋಡ್ತೇವೆ. ಸೊ ಫಸ್ಟ್, ನೆಟ್ವರ್ಕ್ ಅಂದರೆ ಏನು? ವಾಟ್ ಈಸ್ ನೆಟ್ವರ್ಕ್? ನೆಟ್ವರ್ಕ್ ಈಸ್ ಎ ಕನೆಕ್ಟಿಂಗ್ ಮೋರ್ ದ್ಯಾನ್ ಒನ್ ಕಂಪ್ಯೂಟರ್ ಯೂಸಿಂಗ್ ಸಮ್ ಮೀಡಿಯಾ ಅಂತ ಹೇಳ್ತೇವೆ. ಮೀಡಿಯಾ ಅಂದರೆ ವೈರ್ಡ್ ಇರ್ಬೋದು, ವೈರ್ಲೆಸ್ಸು ಇರಬಹುದು. ಅದ್ರ ಬಗ್ಗೆ ನಾವು ಈ ಚಾಪ್ಟ್ರಲ್ಲಿ ಡೀಟೇಲ್ ಆಗಿ ನೋಡ್ತೇವೆ. ನೆಟ್ವರ್ಕ್ ಅನ್ನೋದು ಈಗ ಕಾಮನ್ ಅಲ್ವಾ? ಇಂಟರ್ನೆಟ್ ಅಂತ ಹೇಳಿದ್ರು ನೆಟ್ವರ್ಕ್ಸೇ. ಅದಕ್ಕಾಗಿ ನೆಟ್ವರ್ಕ್ ಅಂತ ಹೇಳೋದು ಇಲ್ಲದೆ ಇದ್ರೆ ಏನೂ ಆಗೋದಿಲ್ಲ. ಇವನ್ ನಿಮ್ಮ ಮೊಬೈಲು ವರ್ಕ್ ಆಗೋದಿಲ್ಲ. ಅದಕ್ಕಾಗಿ ನಿಮ್ಮ ಕಂಪ್ಯೂಟರ್ ನೆಟ್ವರ್ಕ್ಸ್ ಬಗ್ಗೆ ಈ ಚಾಪ್ಟ್ರಲ್ಲಿ ಐಡಿಯಾ ಕೊಟ್ಟಿದ್ದಿದೆ. ಅದನ್ನೇ ನಾವು ಡೀಟೇಲ್ ಆಗಿ ನೋಡುವ. ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್ ನೆಟ್ವರ್ಕ್. ಎ ನೆಟ್ವರ್ಕ್ ಈಸ್ ಎ ಗ್ರೂಪ್ ಆಫ್ 2 or more ಸಿಮಿಲರ್ ಥಿಂಗ್ಸ್ ಆರ್ ಪೀಪಲ್ ಇಂಟರ್ ಕನೆಕ್ಟೆಡ್ ವಿತ್ ಈಚ್ ಅದರ್. ನೋಡ್ರಿ, ಒಂದಕ್ಕೊಂದು ಕನೆಕ್ಟ್ ಆಗಿರುವಂತ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಥಿಂಗ್ಸ್ ಅನ್ನ ನಾವೇನಂತೇವೆ? ನೆಟ್ವರ್ಕ್ ಅಂತ ಹೇಳ್ತೇವೆ. ಇನ್ ಅವರ್ ಎವ್ರಿ ಡೇ ಲೈಫ್ ವಿ ಎನ್ಕೌಂಟರ್ ವೇರಿಯಸ್ ಟೈಪ್ಸ್ ಆಫ್ ನೆಟ್ವರ್ಕ್ ಸಚ್ ಆಸ್ ಸೋಷಿಯಲ್ ನೆಟ್ವರ್ಕ್ ಅಲ್ವಾ? ಸೋಷಿಯಲ್ ಮೀಡಿಯಾ ಅಂತೇವೆ. ಸೋಷಿಯಲ್ ನೆಟ್ವರ್ಕ್ ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಮೊಬೈಲ್ ನೆಟ್ವರ್ಕ್ಸ್ ಏರ್ಟೆಲ್ಲು, ಜಿಯೋ, ಇವನ್ನೆಲ್ಲ BSNL ಇವು ಇರ್ಬೋದು, ಕಂಪ್ಯೂಟರ್ ನೆಟ್ವರ್ಕ್ಸ್ ಇರ್ಬೋದು, ಆ್ಯಂಡ್ ನೆಟ್ವರ್ಕ್ಸ್ ಆಫ್ ಏರ್ಲೈನ್ಸ್ ಇರ್ಬೋದು, ರೈಲ್ವೇಸ್ ಇರ್ಬೋದು, ಬ್ಯಾಂಕ್ಸ್ ಆ್ಯಂಡ್ hospitals. All these things we will call it as a network. A computer network is an interconnection among 2 or more computers or computing devices. ಕಂಪ್ಯೂಟಿಂಗ್ ಡಿವೈಸ್ ಅಂದರೆ ಕ್ಯಾಲ್ಕುಲೇಟಿಂಗ್ ಡಿವೈಸಸ್ ಅಥವಾ ಕಂಪ್ಯೂಟರನ್ನು ಒಂದಕ್ಕೊಂದು ಕನೆಕ್ಷನ್ ಮಾಡಿದ್ರೆ ಅದನ್ನು ಕಂಪ್ಯೂಟರ್ ನೆಟ್ವರ್ಕ್ ಅಂತ ಹೇಳ್ತೇವೆ. ನಾನು ಅದಕ್ಕೆ ಸಿಂಪಲ್ ಆಗಿ ನಿಮ್ಗೆ ಹೇಳಿದೆ, ನೆಟ್ವರ್ಕ್ ಈಸ್ ಎ ಕನೆಕ್ಷನ್ ಆಫ್ 2 or more devices using some media. Media may be wired or wireless. Such interconnection allows computers to share data and resources among each other efficiently and effectively. ನೋಡ್ರಿ, ಇಂಥ ಇಂಟರ್ ಕನೆಕ್ಷನ್ ಇರೋದ್ರಿಂದ ಏನಾಗ್ತದೆ? ನಾವು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಡೇಟಾವನ್ನು ಕಳಿಸ್ಬೋದು. ಡೇಟಾ ಈಸ್ ಇಂಪಾರ್ಟೆಂಟ್. ನಾವು ಅದನ್ನೇ ಬಿಗ್ ಡೇಟಾ ಅಂತ ಹೇಳ್ತೇವೆ. ಅಂದರೆ ಮೂವೇಬಲ್ ಡೇಟಾ ಒಂದು ಕಡೆಯಿಂದ ಮತ್ತೊಂದು ಕಡೆ ಮೂವ್ ಆಗ್ತಾ ಇರ್ತದೆ ಯಾವಾಗ್ಲೂ. ಅದನ್ನೇ ನಾವೇನಂತೇವೆ? ಮೂವ್ ಮಾಡಲಿಕ್ಕೆ ನಮಗೆ ನೆಟ್ವರ್ಕ್ ಬೇಕು. ನೆಕ್ಸ್ಟ್, ನೆಟ್ವರ್ಕ್ ಕಂಪೋನೆಂಟ್ಸ್ ಬಗ್ಗೆ ನಾವಿಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತೇವೆ. ನೆಟ್ವರ್ಕ್ ಕಂಪೋನೆಂಟ್ಸ್ ಏನೇನಿದ್ದಾವೆ? ಡೈರೆಕ್ಟ್ ಆಗಿ ನೆಟ್ವರ್ಕ್ ಆಗ್ತದೆ? ಇಲ್ಲ. ಬಹಳಷ್ಟು ಕಂಪ್ಯೂಟರ್ನ ಕನೆಕ್ಟ್ ಮಾಡಲಿಕ್ಕೆಲ್ಲ ಆಗೋದಿಲ್ಲ. ಅದಕ್ಕೆ ಮಧ್ಯದಲ್ಲಿ ನಮಗೆ ಬೇರೆ ಬೇರೆ ಥಿಂಗ್ಸ್ ಬೇಕು. ಅದನ್ನು ನಾವೇನಂತೇವೆ? ನೆಟ್ವರ್ಕ್ ಕಂಪೋನೆಂಟ್. ಎ ಬೇಸಿಕ್ ನೆಟ್ವರ್ಕ್ may connect a few computers placed in a room. The network size may vary from small to large depending on the number of computers it connects. ಅಂದರೆ 2 ಕಂಪ್ಯೂಟರ್ ಇದೆ, ಸಣ್ಣ ನೆಟ್ವರ್ಕ್ ಅಂತ ಹೇಳ್ಬೋದು. 5 ಆದ್ರೆ ಸ್ವಲ್ಪ ದೊಡ್ಡದು, 10, 20 ಆಗ್ತಾ ಹೋದ್ರೆ ಮತ್ತೂ ದೊಡ್ಡದು, 1000 ಗಟ್ಟಲೆ ಆದ್ರೆ ಮತ್ತೂ ದೊಡ್ಡದು. ಹೀಗೆ ಎ ಕಂಪ್ಯೂಟರ್ ನೆಟ್ವರ್ಕ್ ಕ್ಯಾನ್ ಇನ್ಕ್ಲೂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಹೋಸ್ಟ್ಸ್ ಅಂತ ಹೇಳ್ತೇವೆ, ಆಲ್ಸೋ ಕಾಲ್ಡ್ ನೋಡ್ಸ್, ಲೈಕ್ ಸರ್ವರ್ಸ್, ಡೆಸ್ಕ್ಟಾಪ್ಸ್, ಲ್ಯಾಪ್ಟಾಪ್ಸ್ ಆ್ಯಂಡ್ ಮೊಬೈಲ್ ಫೋನ್. ಅಂದರೆ ಕಂಪ್ಯೂಟರ್ ನೆಟ್ವರ್ಕಲ್ಲಿ ಕಂಪ್ಯೂಟರ್ಸ್ ಏನಿರ್ತವೆ ಅದಕ್ಕೆ ನಾವೇನಂತ ಹೇಳ್ತೇವೆ? ವರ್ಕ್ ಸ್ಟೇಷನ್ ಅಂತ ಹೇಳೋ ಪ್ರಾಕ್ಟೀಸ್ ಇದೆ, ಹೋಸ್ಟ್ ಅಂತ ಹೇಳೋ ಪ್ರಾಕ್ಟೀಸ್ ಇದೆ, ನೋಡ್ಸ್ ಅಂತ ಹೇಳೋ ಪ್ರಾಕ್ಟೀಸು ಇದೆ. ಅದನ್ನೇ ನಿಮಗೆ ಇಲ್ಲಿ ಹೇಳಿದ್ದಿದೆ. ಲೈಕ್ ಸರ್ವರ್ಸ್, ಡೆಸ್ಕ್ಟಾಪ್ಸ್, ಲ್ಯಾಪ್ಟಾಪ್ಸ್ ಆ್ಯಂಡ್ ಮೊಬೈಲ್ ಫೋನ್ಸ್. ಬೇರೆ ಬೇರೆ ಕಂಪ್ಯೂಟರ್ ಬರಬಹುದು. ಒಂದಕ್ಕೆ ಸರ್ವರ್ ಮಧ್ಯದಲ್ಲಿ ನಾವಿಲ್ಲಿ ನೋಡ್ತೇವೆ. ಓಕೆ, ಒಂದು ಮೇನ್ ಕಂಪ್ಯೂಟರ್ ಇದೆ ಅಂದರೆ ಅದು ಸರ್ವರ್ ಆಗಿರ್ಬೋದು. ಓಕೆ, ವಿತ್ ಮೇ ಬಿ ಎ ಸರ್ವರ್. ಅದಕ್ಕೆ ಇವೆಲ್ಲ ಕನೆಕ್ಟ್ ಆಗಿದ್ದಾವೆ. ಇವೆಲ್ಲ ವರ್ಕ್ ಸ್ಟೇಷನ್ಸ್ ಅಂತ ಹೇಳ್ತೇವೆ. ವರ್ಕ್ ಸ್ಟೇಷನ್ಸ್ ಅದು ಕನೆಕ್ಟೆಡ್ ಇದ್ದಾವೆ. ದೀಸ್ ಆರ್ ಕಾಲ್ಡ್ ವರ್ಕ್ ಸ್ಟೇಷನ್. ಇದು ಮೇ ಬಿ ಲ್ಯಾಪ್ಟಾಪ್ ಇರ್ಬೋದು, ಪ್ರಿಂಟರ್ ಇರ್ಬೋದು, ಡೆಸ್ಕ್ಟಾಪ್ ಇರ್ಬೋದು, ಏನು ಇರ್ಬೋದು. In a communication network, each device that is part of a network and can receive, create, store or send data to different network route is called a node. ನೋಡ್ರಿ, ಕಮ್ಯುನಿಕೇಶನ್ ನೆಟ್ವರ್ಕ್ ಅಲ್ಲಿ ಒಂದು ಕಂಪ್ಯೂಟರ್ ಮತ್ತೊಂದು ಕಂಪ್ಯೂಟರ್ ಅಂದ್ರೆ ಒಂದು ಕಡೆಯಿಂದ ಮತ್ತೊಂದು ಕಡೆ ಡೇಟಾ ಕಳಿಸುವಂತ ಡಿವೈಸಿಗೆ ನಾವು ನೋಡ್ ಅಂತ ಹೇಳೋ ಪ್ರಾಕ್ಟೀಸ್ ಇದೆ. ಎಕ್ಸಾಂಪಲ್ಸ್ ಇನ್ಕ್ಲೂಡ್ ಮಾಡೆಮ್ಸ್, ಹಬ್ಸ್, ಬ್ರಿಡ್ಜಸ್, ಸ್ವಿಚಸ್, ರೌಟರ್ಸ್, ಪ್ರಿಂಟರ್ಸ್, computers and
ಸರ್ವರ್ಸ್. ಇವನ್ನೆಲ್ಲವನ್ನ ನಾವು ಎಕ್ಸಾಂಪಲ್ ಆಗಿ ಹೇಳ್ಬೋದು. ಅಂದ್ರೆ ಯಾವುದೇ ಒಂದು ಡಿವೈಸು ಒಂದು ನೆಟ್ವರ್ಕ್ ಅಲ್ಲಿ ಕನೆಕ್ಟ್ ಇದೆ ಅಂದ್ರೆ ಅದಕ್ಕೆ ನಾವೇನಂತ ಹೇಳ್ತೇವೆ, ನೋಡ್ ಅಂತ ಹೇಳೋ ಪ್ರಾಕ್ಟೀಸ್ ಇದೆ. ಸಿಂಪಲ್ ಆಗಿ ನೀವು ಹೇಳ್ಬೋದು, ವಾಟ್ ಈಸ್ ನೋಡ್? ನೋಡ್ ಈಸ್ ಎ ಡಿವೈಸ್ ವಿಚ್ ಈಸ್ ಇನ್ ದಿ ನೆಟ್ವರ್ಕ್. ದ ಡಿವೈಸ್ ವಿಚ್ ಈಸ್ ಇನ್ ದ ನೆಟ್ವರ್ಕ್. ಇಟ್ ಮೇ ಬಿ ಎ ಮೊಬೈಲ್, ಲ್ಯಾಪ್ಟಾಪ್, ಏನೂ ಇರಬಹುದು ಅಂತ ಹೇಳೋ ಅರ್ಥ. ಇವಲ್ಯೂಷನ್ ಆಫ್ ನೆಟ್ವರ್ಕಿಂಗ್ ಅಂದ್ರೆ, ಸೊ ಇವಲ್ಯೂಷನ್ ಅಂತ ಹೇಳಿದ್ರೆ ಹೇಗೆ ನೆಟ್ವರ್ಕ್ ಬಂತು ಸ್ಟಾರ್ಟಿಂಗ್ ಇಂದ. ಸೊ 1960s ಅಲ್ಲಿ ಫಸ್ಟಿಗೆ ಸ್ಟಾರ್ಟ್ ಆಗಿದ್ದು ಆರ್ಪಾನೆಟ್ ಅಂತ, ಅಡ್ವಾನ್ಸ್ಡ್ ರಿಸರ್ಚ್ ಪ್ರಾಜೆಕ್ಟ್ಸ್ ಏಜೆನ್ಸಿ ನೆಟ್ವರ್ಕ್, ಆರ್ಪಾನೆಟ್, ಕಮಿಷನ್ ಬೈ US ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್. 1960s ಅಲ್ಲಿ ಆರ್ಪಾನೆಟ್, ಅಡ್ವಾನ್ಸ್ಡ್ ರಿಸರ್ಚ್ ಪ್ರಾಜೆಕ್ಟ್ ಏಜೆನ್ಸಿ ನೆಟ್ವರ್ಕ್, US ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್ ಸಿಸ್ಟಮ್ನವರು ಫಸ್ಟಿಗೆ ಒಬ್ರಿಗೊಬ್ರಿಗೆ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಒಂದು ಡೆವಲಪ್ ಮಾಡಿದಂಥ ಒಂದು ಸಿಸ್ಟಮ್ ಅದು. ಅದೇ ನಾವು ನೆಟ್ವರ್ಕ್ ಸ್ಟಾರ್ಟ್ ಆಗಲಿಕ್ಕೆ ಫೌಂಡೇಶನ್ ಆಯಿತು ಅಂತ ಹೇಳ್ತೇವೆ. ಇವನ್ ಇಂಟರ್ನೆಟ್ ಸ್ಟಾರ್ಟ್ ಆಗಲಿಕ್ಕೂ ಅದು ಒಂದು ಫೌಂಡೇಶನ್ ಆಯಿತು. ಫಸ್ಟ್ ಕನೆಕ್ಷನ್ UCLA ಅಂಡ್ ಸ್ಟ್ಯಾನ್ಫೋರ್ಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ SRI ಎಕ್ಸ್ಚೇಂಜ್ ಫಸ್ಟ್ ಮೆಸೇಜ್, ಕನೆಕ್ಟ್ ಅಕಾಡೆಮಿಕ್ ಅಂಡ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಫಾರ್ ಸೈಂಟಿಫಿಕ್ ಕೊಲಾಬರೇಷನ್. ಓಕೆ, ಇದು ಫೌಂಡೇಶನ್ ಅಂತ ಹೇಳ್ತೇವೆ. ಅದೇ ನಮಗೆ ಮಾಡರ್ನ್ ಇದಕ್ಕೆ ಕಂಪ್ಯೂಟರ್ ಫೀಲ್ಡಿಗೆ ಅಥವಾ ನೆಟ್ವರ್ಕಿಂಗಿಗೆ ಇದು ಜಸ್ಟ್ ಫೌಂಡೇಶನ್ ಆಯಿತು ಅಂತ. ಅದರ ಬಗ್ಗೆ ನಾವು ಮತ್ತು ಹೆಚ್ಚಿಗೆ ಡೀಟೇಲ್ ನೆಕ್ಸ್ಟ್ ಪೇಜಲ್ಲಿ ನೋಡ್ತೇವೆ. ಸೊ ಫಸ್ಟಿಗೆ ನೋಡ್ರಿ, ಈಗ 1960 ಸ್ಟಾರ್ಟ್ ಆದಮೇಲೆ 1961 ಅಡ್ವಾನ್ಸ್ ರಿಸರ್ಚ್ ಪ್ರಾಜೆಕ್ಟ್ ಏಜೆನ್ಸಿ ನೆಟ್ವರ್ಕ್ ಈಸ್ ಕಾನ್ಸೆಪ್ಷುಲೈಡ್ ಅಂದರೆ ಸ್ಟಾರ್ಟ್ ಆಯಿತು 1961. ಹಾಗೆ 1969 ARPANET became functional by connecting UCLA and SRI. ನೋಡ್ರಿ, ಫಸ್ಟ್ ಮೆಸೇಜ್ ಟ್ರಾನ್ಸ್ಫರ್ ಆಗಿದ್ದು ಯಾವಾಗ? 1969. ಯಾರಿಂದ? UCLA ಮತ್ತು SRI ಅವರು ಫಸ್ಟ್ ಮೆಸೇಜನ್ನು ARPANET ಯೂಸ್ ಮಾಡಿ ಕಳಿಸಿದ್ರು. ಆಮೇಲೆ 1971 ರಾಯ್ ಟಾಮಿಲ್ನಿಯನ್ ಡೆವಲಪ್ಸ್ ನೆಟ್ವರ್ಕ್ ಮೆಸೇಜಿಂಗ್ ಆರ್ ಇಮೇಲ್ ಸಿಸ್ಟಮ್. ಓಕೆ, ಅಂದರೆ ಎಟ್ ಅನ್ನೋ ಸಿಂಬಾಲು ಯೂಸ್ ಆಗೋದು ಸ್ಟಾರ್ಟ್ ಆಯಿತು 1971. ರಾಯ್ ಟಾಮಿಲ್ಸನ್ ಅಂತ ಹೇಳಿ ಅವನೇನು ಮಾಡ್ದ, ಇಮೇಲ್ ಕಾನ್ಸೆಪ್ಟನ್ನು ಸ್ಟಾರ್ಟ್ ಮಾಡ್ದ 1971. 74 ದ ಟರ್ಮ್ ಇಂಟರ್ನೆಟ್ ವಾಸ್ ಕಾಯಿನ್ಡ್. ಅಂದರೆ ARPANET ಸ್ಲೋಲಿ ಅದನ್ನು ಚೇಂಜ್ ಮಾಡಿ ಇಂಟರ್ನ್ಯಾಷನಲ್ ನೆಟ್ವರ್ಕ್ ಅಂತ ಹೇಳಿದ್ರು, ಶಾರ್ಟ್ ಆಗಿ ಇಂಟರ್ನೆಟ್. ದ ಫಸ್ಟ್ ಕಮರ್ಷಿಯಲ್ ಯೂಸ್ ಆಫ್ ARPANET ವಾಸ್ ಸ್ಟಾರ್ಟೆಡ್ ಇನ್ ದ ನೇಮ್ ಆಫ್ ಟೆಲಿನೆಟ್. ನೋಡ್ರಿ, 1974 ಟೆಲಿನೆಟ್ ಅನ್ನೋ ಹೆಸರಲ್ಲಿ ಕಮರ್ಷಿಯಲ್ ಯೂಸೇಜ್ ಸ್ಟಾರ್ಟ್ ಆಯಿತು. ಇನ್ 1982 TCP/IP ಇಂಟ್ರೊಡ್ಯೂಸ್ಡ್ ಆಸ್ ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ ಆನ್ ARPANET. ಓಕೆ, ಪ್ರೋಟೋಕಾಲ್ ಅಂತ ಹೇಳಿದ್ರೆ ಗೊತ್ತಿರಲಿ, ವಾಟ್ ಈಸ್ ಪ್ರೋಟೋಕಾಲ್ ಅಥವಾ ಪ್ರೋಟೋಕಾಲ್ ಇಸ್ ಡ್ಯಾಶ್ ಅಂತೇಳಿ ನಿಮಗೆಲ್ಲ ಕೇಳ್ಬೋದು ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ. ಪ್ರೋಟೋಕಾಲ್ ಇಸ್ ಸೆಟ್ ಆಫ್ ರೂಲ್ಸ್ ಅಂತೇವೆ ನಾವು. ಸೆಟ್ ಆಫ್ ರೂಲ್ಸ್ ಈಸ್ ಕಾಲ್ಡ್ ಪ್ರೋಟೋಕಾಲ್. TCP/IP ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್, ಇಂಟರ್ನೆಟ್ ಪ್ರೋಟೋಕಾಲ್, TCP/IP ಆಸ್ ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ ಆನ್ ARPANET 1982. ಈಗಲೂ ನಾವು ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ ಆಗಿ TCP/IP ಅನ್ನ ಯೂಸ್ ಮಾಡ್ತೇವೆ. 1982 ಅದು ಇಂಟ್ರೊಡ್ಯೂಸ್ ಆಯಿತು. 83 ಡೊಮೇನ್ ನೇಮ್ ಸಿಸ್ಟಮ್ ವಾಸ್ ಇಂಟ್ರೊಡ್ಯೂಸ್ಡ್. ಡೊಮೇನ್ ನೇಮ್ ಸಿಸ್ಟಮ್ ಇಂಟ್ರೊಡ್ಯೂಸ್ ಆಯಿತು. ಅದರಿಂದ ವೆಬ್ ಟೆಕ್ನಾಲಜಿ ಡೆವಲಪ್ ಆಯಿತು. 1986 ನ್ಯಾಷನಲ್ ಸೈನ್ಸ್ ಫೌಂಡೇಶನ್ ಬ್ರಿಂಗ್ಸ್ ಕನೆಕ್ಟಿವಿಟಿ ಟು ಮೋರ್ ಪೀಪಲ್ ವಿತ್ ಇಟ್ಸ್ NSF ನೆಟ್ ಪ್ರೋಗ್ರಾಮ್ 1986. ಇನ್ 1990 ದ ಬರ್ನರ್-ಲೀ, ಓಕೆ, ಬರ್ನರ್ಸ್-ಲೀ ಹೆಸರು ನೆನ್ಪಿಟ್ಕೊಳ್ರಿ. ಬರ್ನರ್ಸ್-ಲೀ ಅಂತ ಹೇಳಿದ್ರೆ ವೆಬ್ ಟೆಕ್ನಾಲಜಿಗೆ ಫೌಂಡೇಶನ್ ಹಾಕಿದವ ಅಂತ ಹೇಳ್ತೇವೆ ನಾವು. ಓಕೆ, ಅಂದರೆ ಒಂದು ಲೆಕ್ಕದಲ್ಲಿ ಫಾದರ್ ಆಫ್ ವೆಬ್ ಟೆಕ್ನಾಲಜಿ ಬರ್ನರ್ಸ್-ಲೀ ಡೆವಲಪ್ಡ್ HTML ಅಂಡ್ URL ಸಿಸ್ಟಮ್, ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಅಂತೇವೆ, ಮತ್ತು URL ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಅಂತ ಹೇಳ್ತೇವೆ, URL ಅಂತ. ಅದನ್ನು URI ಅಂತ ಹೇಳೋ ಪ್ರಾಕ್ಟೀಸು ಇದೆ. URL ಅಥವಾ URI ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಅಂತ ಹೇಳ್ತೇವೆ, URL ಅಂತ. ಓಕೆ, ಇದನ್ನು ಡೆವಲಪ್ ಮಾಡ್ದ ಯಾರು? ಬರ್ನರ್ಸ್-ಲೀ ಡೆವಲಪ್ this HTML URL, and by that the WWW World Wide Web is
ಸ್ಟಾರ್ಟೆಡ್ ಅಂತ ಹೇಳ್ತೇವೆ. ನೆಕ್ಸ್ಟ್ 97 ಅಲ್ಲಿ ಫಸ್ಟ್ ವರ್ಷನ್ ಆಫ್ ವೈಫೈ 802.11 ಸ್ಟ್ಯಾಂಡರ್ಡ್ ವಾಸ್ ಇಂಟ್ರೊಡ್ಯೂಸ್ಡ್. ಅಂದರೆ ವೈಫೈ ಅಂದರೆ ವೈರ್ಲೆಸ್ ಅಪ್ಲಿಕೇಶನ್ಸ್ ಡೆವಲಪ್ ಆಗಿದ್ದು 1997 ನಂತರ. ಅಲ್ಲಿ ತನಕ ವೈರ್ಡೇ ಇದ್ವು, ವೈರ್ಲೆಸ್ ಟೆಕ್ನಾಲಜಿ ಡೆವಲಪ್ ಆಯಿತು 97 ಆಮೇಲೆ ವೈಫೈ ಅಂತ ಹೇಳೋದನ್ನು ಇಂಟ್ರೊಡ್ಯೂಸ್ ಮಾಡಿದ್ವಿ. ಈಗೆಲ್ಲ ನಾವು ಕಾಮನ್ ಆಗಿ ವೈಫೈಯನ್ನು ಯೂಸ್ ಮಾಡ್ತಾ ಇದ್ದೇವೆ. ಇವಿಷ್ಟು ಇವಲ್ಯೂಷನ್ ಆಫ್ ಕಂಪ್ಯೂಟರ್ ಅಂತೇವೆ. ನಿಮ್ಗೇನಾದರೂ 5 ಮಾರ್ಕ್ಸಿಗೆ ಕೇಳುವಂಥ ಕ್ವಶನ್ ಇದು, ಇವಲ್ಯೂಷನ್ ಆಫ್ ಕಂಪ್ಯೂಟರ್ಸ್ ಅಂತ. ಸೊ ನೀವು ಕರೆಕ್ಟಾಗಿ ಇದನ್ನು ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ಬರಿಬೋದು. 61 ಸ್ಟಾರ್ಟ್ ಆಯಿತು, 69, then 71, 74, 82, 83, 86, 90, 97. Next, types of networks. Computer networks range from handheld devices connected through Wi-Fi or Bluetooth within a single room to millions of computers spread across the globe. ನೋಡ್ರಿ, ಕಂಪ್ಯೂಟರ್ ನೆಟ್ವರ್ಕ್ ಅಂದ್ರೆ ಏನು? ಹ್ಯಾಂಡ್ ಹೆಲ್ಡ್ ಡಿವೈಸಸ್, ಮೇ ಬಿ ಮೊಬೈಲ್ ಅಲ್ವಾ, ಮೊಬೈಲು, ಟ್ಯಾಬು, ಓಕೆ, ಇದನ್ನು ಕನೆಕ್ಟ್ ಮಾಡಲಿಕ್ಕೆ ವೈಫೈ ಅಥವಾ ಬ್ಲೂಟೂತ್ ಯೂಸ್ ಮಾಡಿ ಕನೆಕ್ಟ್ ಮಾಡ್ತೇವೆ ಅಂತ ಹೇಳಾದರೆ ಅವಾಗ ಮಿಲಿಯನ್ಸ್ ಆಫ್ ಕಂಪ್ಯೂಟರ್, ವರ್ಲ್ಡಲ್ಲಿರುವಂಥ ಮಿಲಿಯನ್ಸ್ ಆಫ್ ಕಂಪ್ಯೂಟರ್ ಕನೆಕ್ಟ್ ಆಗ್ತವೆ ಅಂತ ಹೇಳಿ ಅದಕ್ಕೆ ನಾವೇನಂತೇವೆ ಕಂಪ್ಯೂಟರ್ ನೆಟ್ವರ್ಕ್ಸ್ ಅಂತ ಹೇಳ್ತೇವೆ. ಅದ್ರ ಮೇಲೆ ಟೈಪ್ಸ್ ಹೇಳಿದ್ದುಂಟು. ಬೇಸ್ಡ್ ಆನ್ ಜಿಯೋಗ್ರಾಫಿಕಲ್ ಏರಿಯಾ ಕವರ್ಡ್ ಆ್ಯಂಡ್ ಡೇಟಾ ಟ್ರಾನ್ಸ್ಫರ್ ರೇಟ್. ನೆನಪಿರಲಿ ನಿಮಗೆ, ಟೈಪ್ಸ್ ಆಫ್ ನೆಟ್ವರ್ಕ್ಸ್ ಅನ್ನು ಯಾವುದ್ರ ಮೇಲೆ ಕೊಟ್ಟಿದ್ದಾರೆ? ಜಿಯೋಗ್ರಾಫಿಕಲ್ ಏರಿಯಾ ಆ್ಯಂಡ್ ಡೇಟಾ ಟ್ರಾನ್ಸ್ಫರ್ ರೇಟ್, ಇದ್ರ ಮೇಲೆ ಟೈಪ್ಸ್ ಆಫ್ ನೆಟ್ವರ್ಕ್ಸ್ ಅನ್ನು ಹೇಳಿದ್ದಿದೆ. ಸೊ ಇಟ್ ಈಸ್ ಕ್ಯಾಟಗರೈಸ್ಡ್ ಇಂಟು 4 ಮೇನ್ ಟೈಪ್ಸ್. ನೋಡ್ರಿ, 4 ಮೇನ್ ಟೈಪಲ್ಲಿ ನಾವು ಕ್ಯಾಟಗರೈಸ್ ಮಾಡ್ತೇವೆ ನೆಟ್ವರ್ಕನ್ನು. PAN ಪರ್ಸ್ನಲ್ ಏರಿಯಾ ನೆಟ್ವರ್ಕ್ ಅಂತೇವೆ, ವಿತಿನ್ 10 ಮೀಟರ್ಸ್. ಈಗ ನನ್ನ ಮನೇಲಿ ಲ್ಯಾಪ್ಟಾಪ್ ಇದೆ, ಹಾಗೆ ನನ್ನ ಮನೆಯಲ್ಲೇ ಮೊಬೈಲ್ ಇದೆ, ಅದು ಎರಡನ್ನೂ ನಾನು ಕನೆಕ್ಟ್ ಮಾಡಿದ್ರೆ ಅದಕ್ಕೆ ಏನಂತ ಹೇಳ್ತೇವೆ? ಪರ್ಸ್ನಲ್ ಏರಿಯಾ ನೆಟ್ವರ್ಕ್. ಓಕೆ, ಒಬ್ಬ ಪರ್ಸನ್ ತನ್ನ ಸಲುವಾಗಿ ಒಂದೆರಡು ಡಿವೈಸನ್ನು ಕನೆಕ್ಟ್ ಮಾಡ್ಕೊಳ್ಳೋದು, ಅದನ್ನು ನಾವೇನಂತೇವೆ PAN. ಮೇ ಬಿ ಬ್ಲೂಟೂತಿಂದ ನೀವು ಇಯರ್ಫೋನ್ ಅಥವಾ ಹೆಡ್ಫೋನನ್ನು ಕನೆಕ್ಟ್ ಮಾಡ್ತೀರಿ. ಓಕೆ, ಅದನ್ನೆಲ್ಲ ನಾವೇನಂತ ಹೇಳ್ತೇವೆ? PAN ಅಂತೇವೆ. LAN ಲೋಕಲ್ ಏರಿಯಾ ನೆಟ್ವರ್ಕ್. ಓಕೆ, ಒಂದು ರೂಮಲ್ಲಿ ಅಥವಾ ಒಂದು ಬಿಲ್ಡಿಂಗಲ್ಲಿ ಒಂದು ಆರ್ಗನೈಜೇಷನಲ್ಲಿ ಇದ್ದರೆ ನೆಟ್ವರ್ಕು ಅಥವಾ ಒಂದಕ್ಕೊಂದು ಕಂಪ್ಯೂಟರ್ ಕನೆಕ್ಟ್ ಮಾಡಿದಿದ್ರೆ ಅದನ್ನು ಲೋಕಲ್ ಏರಿಯಾ ನೆಟ್ವರ್ಕ್ LAN ಅಂತ ಹೇಳ್ತೇವೆ. ಇದು 10 ಮೀಟರ್ಸು, ಇದು ಹತ್ರ 1000 ಮೀಟರ್ಸ್ ಅಂತೇವೆ ನಾವು. ಇಟ್ ಮೇ ಬಿ 1000 ಮೀಟರ್ಸ್ ನಿಯರ್ಲಿ. ಅದರೊಳಗಿದ್ರೆ ಅದಕ್ಕೆ LAN ಅಂತ ಹೇಳೋ ಪ್ರಾಕ್ಟೀಸ್ ಇದೆ. MAN ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್, ಅಂದರೆ ಸಿಟಿ ಟು ಸಿಟಿ ನೆಟ್ವರ್ಕ್ ಅಂತ ಹೇಳ್ತೇವೆ. MAN ಮೇ ಬಿ 30 to 40 ಕಿಲೋಮೀಟರ್, ಒಂದು ಸಿಟಿಯಿಂದ ಮತ್ತೊಂದು ಸಿಟಿಗೆ ಕನೆಕ್ಟ್ ಮಾಡುವಂಥ ಮೆಥಡ್. ಓಕೆ, ಇದು PAN ಅಲ್ಲಿ ನಾವು ಬ್ಲೂಟೂತ್ ಇದನ್ನೆಲ್ಲ ಯೂಸ್ ಮಾಡ್ತೇವೆ. LAN ಅಲ್ಲಿ ಸಿಂಪಲ್ ಕೇಬಲನ್ನು ಯೂಸ್ ಮಾಡ್ತೇವೆ, UTP ಕೇಬಲ್ ಅಂತೇವೆ. ಓಕೆ, ಅನ್ಶಿಲ್ಡೆಡ್ ಟ್ವಿಸ್ಟೆಡ್ ಪೇರ್ ಕೇಬಲ್ ಅಂತೇವೆ. ಹಾಗೆ MAN ಅಂತ ಹೇಳೋದನ್ನು ನಾವು ಟೆಲಿಫೋನ್ ಲೈನ್ ಎಲ್ಲ ಯೂಸ್ ಮಾಡಬೇಕಾಗ್ಬೋದು. ಅಥವಾ WAN ಅಂತ ಹೇಳ್ತೇವೆ, ವೈಡ್ ಏರಿಯಾ ನೆಟ್ವರ್ಕ್, ಕಂಟ್ರಿ ಟು ಕಂಟ್ರಿ, ಅಂದರೆ ಇದಕ್ಕೆ ಸ್ಯಾಟಲೈಟೇ ಯೂಸ್ ಮಾಡಬೇಕಾಯ್ತು. ಇವಿಷ್ಟನ್ನು ನಾವು ಟೈಪ್ಸ್ ಆಫ್ ನೆಟ್ವರ್ಕ್ಸ್ ಅಲ್ಲಿ ಹೇಳ್ತೇವೆ. ಇದ್ರ ಬಗ್ಗೆ ಡೀಟೇಲ್ ಆಗಿ ನಾವು ನೋಡುವ. ಸೊ ಪರ್ಸನಲ್ ಏರಿಯಾ ನೆಟ್ವರ್ಕ್, PAN. ವಾಟ್ ಈಸ್ PAN? It is formed by connecting few personal devices like computer, laptop, mobile phone, smartphone and printers within an approximate range of 10 meters. ನೋಡ್ರಿ, ಮೊಬೈಲನ್ನು ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡೋದು, ಇವನ್ನೆಲ್ಲ ನಾವೇನಂತೇವೆ? PAN ಅಂತೇವೆ. ಇಟ್ ಮೇ ಬಿ ವೈರ್ಡ್ ಆರ್ ವೈರ್ಲೆಸ್. ಬೇಕಾದರೆ ವೈರ್ಡ್ನಿಂದನೂ ಕನೆಕ್ಟ್ ಮಾಡಿದಿರ್ಬೋದು, ವೈರ್ಲೆಸ್ಸಿಂದನೂ ಕನೆಕ್ಟ್ ಮಾಡಿರ್ಬೋದು. ನಿಮ್ಮ ಹತ್ರ ಕೇಬಲ್ ಇರ್ತದೆ, ಕೆಲವೊಂದು ಸಲ ಮೊಬೈಲನ್ನು ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡ್ತೀರಿ, ಅದು ವೈರ್ಡ್ ಆಯಿತು. ಬ್ಲೂಟೂತಿಂದ ಕನೆಕ್ಟ್ ಮಾಡ್ತೀರಿ, ವೈಫೈ ಮೂಲಕ ಕನೆಕ್ಟ್ ಮಾಡ್ತೀರಿ ಅಂತ ಹೇಳಿದ್ರೆ ವೈರ್ಲೆಸ್ ಆಯಿತು. ಆ ಟೈಪಲ್ಲಿ ಇಟ್ ಮೇ ಬಿ ವೈರ್ಡ್ ಆರ್ ವೈರ್ಲೆಸ್. Wireless PANs commonly use technologies like Bluetooth or Wi-Fi to connect device without cable, and range is up to 10 meter and connection is wired or wireless. ಇದಿಷ್ಟನ್ನು ನೆನ್ಪಿಟ್ಕೊಂಡ್ರೆ ಆಯಿತು. ಪರ್ಸನಲ್ ನೆಟ್ವರ್ಕ್ ಅಂದರೆ. ಲೋಕಲ್ ಏರಿಯಾ ನೆಟ್ವರ್ಕ್, LAN ಅಂತ ಹೇಳ್ತೇವೆ. It connects computers, mobile phone, tablets, printers and other devices placed at a limited distance. The geographical area covered by a LAN can range from a single room to a floor
ಆರ್ ಎನ್ ಎಂಟೈರ್ ಆಫೀಸ್ ಆರ್ ಬಿಲ್ಡಿಂಗ್. ಒಂದು ಫುಲ್ ಆಫೀಸಲ್ಲೂ ಇರ್ಬೋದು, ಅಥವಾ ಒಂದು ಬಿಲ್ಡಿಂಗಲ್ಲಿ ಇರ್ಬೋದು, ಅಥವಾ ಒಂದು ರೂಮಲ್ಲೂ ಇರ್ಬೋದು. ಅದಕ್ಕೆ ಕೇಬಲ್ ಯೂಸ್ ಮಾಡಿ ಹೆಚ್ಚಾಗಿ ಕನೆಕ್ಟ್ ಮಾಡಿದ್ದಿರ್ತದೆ ಅಂತ ಹೇಳಿ. ಅದಕ್ಕೆ ಲೋಕಲ್ ಏರಿಯಾ ನೆಟ್ವರ್ಕ್ ಅಂತ ಹೇಳೋ ಪ್ರಾಕ್ಟೀಸ್ ಇದೆ. ಸೊ ಕನೆಕ್ಟಿವಿಟಿ ಯೂಸಸ್ ವೈರ್ಸ್, ಈಥರ್ನೆಟ್ ಕೇಬಲ್, ಫೈಬರ್ ಆಪ್ಟಿಕ್ಸ್ ಆರ್ ವೈಫೈ ಫಾರ್ ಕನೆಕ್ಷನ್ಸ್. 3 ಯೂಸ್ ಮಾಡ್ಬೋದು. ಈಥರ್ನೆಟ್ ಕೇಬಲ್ಸ್ ಯೂಸ್ ಮಾಡ್ತದೆ, ಅದನ್ನು UTP ಕೇಬಲ್ ಅಂತೇವೆ. ಫೈಬರ್ ಆಪ್ಟಿಕ್ಸು ಯೂಸ್ ಮಾಡ್ಬೋದು, ಅಥವಾ ವೈಫೈನು ಯೂಸ್ ಮಾಡ್ಬೋದು. ಸೊ ಸೆಕ್ಯೂರಿಟಿ, ಕಂಪ್ಯಾರಿಟಿವ್ಲಿ ಸೆಕ್ಯೂರ್ ಆಸ್ ಓನ್ಲಿ ಅಥೆಂಟಿಕ್ ಯೂಸರ್ ಕ್ಯಾನ್ ಆಕ್ಸೆಸ್ ರಿಸೋರ್ಸಸ್. ಓಕೆ, ಅಂದರೆ ಒಂದೇ ಆಫೀಸಲ್ಲಿ ಆರ್ಗನೈಸೇಷನ್ ಇರೋದ್ರಿಂದ ಕಾಮನ್ಲಿ ಪ್ರೈವೇಟ್ ನೆಟ್ವರ್ಕ್ ಟೈಪಲ್ಲಿ ವರ್ಕ್ ಆಗ್ತದೆ ಅಂತ ಹೇಳಿದ್ದಿದೆ. ಸೊ ಡೇಟಾ ಟ್ರಾನ್ಸ್ಫರ್ ರೇಟು ಎಷ್ಟಿರ್ಬೋದು? 10 Mbps ಅಂತೇವೆ, 10 ಮೆಗಾಬಿಟ್ಸ್ ಪರ್ ಸೆಕೆಂಡ್ ಅಂತ ಹೇಳ್ತೇವೆ ಈಥರ್ನೆಟ್. ಅಥವಾ 1000 Mbps ಲೈನು ಯೂಸ್ ಮಾಡ್ಬೋದು, ಅದನ್ನು ಗಿಗಾಬಿಟ್ ಈಥರ್ನೆಟ್ ಅಂತೇವೆ. ಇದನ್ನು ಮೆಗಾಬಿಟ್ ಈಥರ್ನೆಟ್ ಅಂತ ಹೇಳ್ತೇವೆ. Mbps ಅಥವಾ GBPS ಎರಡನ್ನು ಡೇಟಾ ಟ್ರಾನ್ಸ್ಫರಿಗೆ ಯೂಸ್ ಮಾಡ್ತೇವೆ. ನೆಕ್ಸ್ಟ್ ಮ್ಯಾನ್, ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್. Metropolitan area network is an extended form of LAN which covers a larger geographical area like a city or town. Data transfer rate in MAN also ranges in Mbps. Example, cable TV network, ಕೇಬಲ್ ಬೇಸ್ಡ್ ಬ್ರಾಡ್ಬ್ಯಾಂಡ್ ಇಂಟರ್ನೆಟ್ ಸರ್ವಿಸ್ ಇರ್ಬೋದು. ಕೇಬಲ್ TV ನೆಟ್ವರ್ಕ್ ನೀವು ನೋಡ್ತೀರಿ, ನಿಮ್ಮ ಮನೆಯಲ್ಲೆಲ್ಲ ಯೂಸ್ ಮಾಡ್ತಾರೆ, ಅದನ್ನು ನಾವು ಮ್ಯಾನ್ ಟೈಪಲ್ಲೇ ಹೇಳ್ತೇವೆ. ಕ್ಯಾನ್ ಬಿ ಎಕ್ಸ್ಟೆಂಡೆಡ್ ಅಪ್ ಟು 30 to 40 ಕಿಲೋಮೀಟರ್ಸ್. ಸೊ ವೈಡ್ ಏರಿಯಾ ನೆಟ್ವರ್ಕ್ ವ್ಯಾನ್ ಅಂತ ಹೇಳ್ತೇವೆ. ಇಟ್ ಈಸ್ ಕನೆಕ್ಟಿಂಗ್ ಕಂಪ್ಯೂಟರ್, ಒಂದಕ್ಕೊಂದು ಕಂಪ್ಯೂಟರ್ ಕನೆಕ್ಟ್ ಮಾಡಿದ್ದಿರ್ಬೋದು, ಅಥವಾ ಒಂದು ಲ್ಯಾನನ್ನು ಮತ್ತೊಂದು ಲ್ಯಾನಿಗೆ ಕನೆಕ್ಟ್ ಮಾಡಿದ್ದಿರ್ಬೋದು, ಒಂದು ಮ್ಯಾನನ್ನು ಮತ್ತೊಂದು ಮ್ಯಾನಿಗೆ ಕನೆಕ್ಟ್ ಮಾಡಿದ್ದಿರ್ಬೋದು. ಅಂದರೆ ಇದರಲ್ಲಿ ಬಹಳಷ್ಟು ಮ್ಯಾನು ಬರ್ಬೋದು, ಬಹಳಷ್ಟು ಲ್ಯಾನು ಬರ್ಬೋದು, ಪರ್ಸನಲ್ ನೆಟ್ವರ್ಕ್ಸು ಬರ್ಬೋದು. ಅದನ್ನೆಲ್ಲ ನಾವು ವ್ಯಾನ್ ಅಂತ ಹೇಳ್ಬೋದು, ವೈಡ್ ಏರಿಯಾ ನೆಟ್ವರ್ಕ್. Computers and other LANs and MANs which are spread across different geographical locations of a country or in different countries or continents. A WAN could be formed by connecting a LAN to other LANs via wired or wireless media. ಓಕೆ, ಹೆಚ್ಚಾಗಿ ಹೆಲ್ಪ್ ಆಗೋದು ಬಿಸ್ನೆಸ್ ನೆಟ್ವರ್ಕ್ಸಿಗೆ. ಕಂಪನಿ ಒಂದು ಕಡೆ ಇದೆ, ಇಂಡಿಯಾದಲ್ಲಿ ಒಂದು ಕಂಪನಿ ಇದೆ, ಅಮೆರಿಕಾದಲ್ಲಿ ಮತ್ತೊಂದು ಕಂಪನಿ ಇದೆ, ಅದು ಆ ಕಂಪನಿ ಬ್ರ್ಯಾಂಚ್ ಇದೆ, ಆವಾಗ ಬಿಸ್ನೆಸ್ ನೆಟ್ವರ್ಕ್ಸಲ್ಲಿ ಹೆಲ್ಪ್ ಆಗ್ತದೆ ಅಂತಾಯ್ತು. ಕನೆಕ್ಟ್ ದ ಡಿಫ್ರೆಂಟ್ ಬ್ರಾಂಚಸ್ ಅಕ್ರಾಸ್ ದಿ ವರ್ಲ್ಡ್. ಎಜುಕೇಷನಲ್ ನೆಟ್ವರ್ಕ್, ಯೂನಿವರ್ಸಿಟೀಸು ಆನ್ಲೈನ್ ಕಲಿಸ್ಬೇಕು, ಅದಕ್ಕೆಲ್ಲ ಹೆಲ್ಪ್ ಆಗ್ಬೋದು ಅಂತವೆ. ನೆಕ್ಸ್ಟ್ ಇಂಟರ್ನೆಟ್, ಲಾರ್ಜೆಸ್ಟ್ ವ್ಯಾನ್ ಕನೆಕ್ಟಿಂಗ್ ಬಿಲಿಯನ್ಸ್ ಆಫ್ ಡಿವೈಸಸ್ ವರ್ಲ್ಡ್ ವೈಡ್. ಇಂಟರ್ನ್ಯಾಷನಲ್ ನೆಟ್ವರ್ಕ್ ಅಂತೇವೆ. ಅದರಲ್ಲಿ ಲ್ಯಾನು ಇದೆ, ಮ್ಯಾನು ಇದೆ, ವ್ಯಾನು ಇದೆ, ಪ್ಯಾನು ಇದೆ, ಎಲ್ಲದೂ ಇಂಟರ್ನೆಟ್ಟಲ್ಲಿ ಹೇಳ್ತಾರೆ. ಯಾಕೆಂದ್ರೆ ನಾವು ಇಂಟರ್ನೆಟ್ಟನ್ನು ಯಾಕೆ ಬೇಕಾದರೂ ಯೂಸ್ ಮಾಡ್ಕೊಳ್ಬಹುದು ಅಂತೇವೆ. ನೆಟ್ವರ್ಕ್ ಡಿವೈಸಸ್, ಟು ಎನೇಬಲ್ ಕಮ್ಯುನಿಕೇಶನ್ ಬಿಟ್ವೀನ್ ಡಿವೈಸಸ್ ಆಫ್ ಡಿಫರೆಂಟ್ ಕೈಂಡ್ಸ್ ವಿ ನೀಡ್ ಸ್ಪೆಷಲ್ ಹಾರ್ಡ್ವೇರ್ ಕಾಲ್ಡ್ ನೆಟ್ವರ್ಕ್ ಡಿವೈಸಸ್. ದೀಸ್ ಡಿವೈಸಸ್ ಆಕ್ಟ್ ಆಸ್ ದಿ ಮೀಡಿಯಂ ಆರ್ ಬ್ರಿಡ್ಜ್ ಬಿಟ್ವೀನ್ ಕಂಪ್ಯೂಟರ್ ಆ್ಯಂಡ್ ದಿ ನೆಟ್ವರ್ಕ್. ನೋಡ್ರಿ, ನೆಟ್ವರ್ಕ್ ಡಿವೈಸಸ್ ಅಂದರೆ ಒಂದು ಡಿವೈಸನ್ನು ಮತ್ತೊಂದು ಡಿವೈಸಿಗೆ ಕನೆಕ್ಟ್ ಮಾಡಲಿಕ್ಕೆ. ಈಗ ಲೈಕ್ ಫಾರ್ ಎಕ್ಸಾಂಪಲ್, ನಾನೊಬ್ಬ ಪರ್ಸನ್ ಅಂತ ಹೇಳಿದ್ರೆ ಮತ್ತೊಬ್ಬ ಪರ್ಸನ್ಸ್ಗಳು ನಾ ಕನೆಕ್ಟ್ ಮಾಡಬೇಕು ಅಂದ್ರೆ ನನಗೆ ಏನು ಬೇಕು? ಲ್ಯಾಂಗ್ವೇಜ್ ಬೇಕು, ಕರೆಕ್ಟಾ? ಲ್ಯಾಂಗ್ವೇಜ್ ಇದೆ, ಅಥವಾ ಒಂದು ರಿಲೇಷನ್, ಇವೆಲ್ಲ ಕಮ್ಯುನಿಕೇಶನ್ ಚಾನಲ್ ಅಂತೇವೆ ನಾವು. ಅದಿಲ್ಲದೆ ನಾವು ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಆ ಟೈಪಲ್ಲಿ ಒಂದು ಡಿವೈಸನ್ನು ಮತ್ತೊಂದು ಡಿವೈಸಿಗೆ ಕನೆಕ್ಟ್ ಮಾಡ್ಲಿಕ್ಕೆ ಯೂಸ್ ಮಾಡುವಂಥ ನಾವು ಮೀಡಿಯಾಗೆ ಏನಂತೇವೆ? ನೆಟ್ವರ್ಕ್ ಡಿವೈಸಸ್. ಅದು ಯಾವ್ಯಾವುದು? ದೇರ್ ಆರ್ ಮೆನಿ ಡಿವೈಸಸ್. ಮೊಡೆಮ್ ಕನ್ವರ್ಟ್ಸ್ ಡಿಜಿಟಲ್ ಟು ಅನಲಾಗ್ ಸಿಗ್ನಲ್, ಮಾಡ್ಯುಲೇಟರ್, ಡಿಮಾಡ್ಯುಲೇಟರ್ ಅಂತೇವೆ, ಅದ್ರ ಬಗ್ಗೆ ನೋಡ್ತೇವೆ ನಾವು. ಹಬ್ ಆ್ಯಂಡ್ ಸ್ವಿಚ್ ಅಂದರೆ ಎಕ್ಸ್ಟೆನ್ಷನ್ ಬಾಕ್ಸ್ ಇದ್ದಂಗೆ ಇವೆಲ್ಲ. ಹಬ್ ಆ್ಯಂಡ್ ಸ್ವಿಚ್, ನಾವು ಕರೆಂಟನ್ನು ಒಂದು ಕಡೆ ಮತ್ತೊಂದು ಕಡೆ ಒಯ್ಲಿಕ್ಕೆ ನಾವೇನು ಮಾಡ್ತೇವೆ? ಎಕ್ಸ್ಟೆನ್ಷನ್ ಬಾಕ್ಸ್ ಯೂಸ್ ಮಾಡ್ತೇವೆ. ಸೇಮ್ ವೇದಲ್ಲಿ ಹಬ್ ಮತ್ತು ಸ್ವಿಚ್ ಯೂಸ್ ಆಗ್ತದೆ. ದ ಹಬ್ ಆ್ಯಂಡ್ ಸ್ವಿಚ್ ಆರ್ ಒನ್ ಟೈಪ್ ಆಫ್ ಎಕ್ಸ್ಟೆನ್ಷನ್ ಬಾಕ್ಸಸ್, ಕನೆಕ್ಟ್ಸ್ ಮಲ್ಟಿಪಲ್ ಡಿವೈಸಸ್. ರಿಪೀಟರ್ ರೀಜನರೇಟ್ಸ್ ವೀಕ್ ಸಿಗ್ನಲ್. ನೀವು ಕೇಬಲ್ ಟಿವಿಯಲ್ಲಿ ನೋಡ್ಬೋದು, ಮಧ್ಯೆ ಮಧ್ಯೆ ಏನು ಮಾಡ್ತಾರೆ? ಒಂದು ಬಾಕ್ಸನ್ನು ಹಾಕಿರ್ತಾರೆ ಬೇರೆ ಬೇರೆ ಮನೆಯಲ್ಲಿ, ಮನೆ ಹೊರಗಡೆ. ಅದು ಎಕ್ಸ್ಟ್ರಾ ಒಂದು 4-5 ಮನೆ ಆದಮೇಲೆ ಒಂದು ಬಾಕ್ಸನ್ನು ಹಾಕಿರ್ತಾರೆ. ಅದಂದ್ರೆ ಏನು ಮಾಡ್ತದೆ? ಸಿಗ್ನಲ್ ವೀಕ್ ಇದ್ದರೆ ಅದನ್ನು ಮತ್ತೆ ರಿಪೀಟ್ ಮಾಡ್ತದೆ ಅಥವಾ ಸ್ಟ್ರೆಂತ್ ಕೊಡ್ತದೆ. ಅದಕ್ಕೆ ನಾವು ರಿಪೀಟರ್ ಅಂತೇವೆ.
ರೀಜನರೇಟ್ಸ್ ವೀಕ್ ಸಿಗ್ನಲ್. ರೌಟರ್ ಅಂತೇವೆ. ರೌಟರ್ ಕನೆಕ್ಟ್ಸ್ ನೆಟ್ವರ್ಕ್ಸ್ ಟುಗೆದರ್. ನೆಟ್ವರ್ಕ್ಸ್ ಅನ್ನ ಕನೆಕ್ಟ್ ಮಾಡಲಿಕ್ಕೆ ಯೂಸ್ ಮಾಡ್ತೇವೆ. ಗೇಟ್ವೇ ಎಂಟ್ರಿ ಅಂಡ್ ಎಕ್ಸಿಟ್ ಪಾಯಿಂಟ್ ಅಂತ ಹೇಳ್ತೇವೆ. ಇವಿಷ್ಟು ನಾವು ನೆಟ್ವರ್ಕ್ ಡಿವೈಸಸ್ ಅಲ್ಲಿ ಹೇಳ್ತೇವೆ. ನೋಡ್ರಿ, ನಿಮ್ ಕಾಮನ್ ಕ್ವಶನ್ ಬರ್ಬೋದು, ವಾಟ್ ಈಸ್ ನೆಟ್ವರ್ಕ್ ಡಿವೈಸ್ ಅಂಡ್ ನೇಮ್ ದ ನೆಟ್ವರ್ಕ್ ಡಿವೈಸಸ್. ಓಕೆ, ಅವಾಗ ಮಾಡೆಮ್, ಹಬ್ ಅಂಡ್ ಸ್ವಿಚ್, ರಿಪೀಟರ್, ರೌಟರ್, ಗೇಟ್ವೇ ಅಂತ ಹೇಳೋದನ್ನ ಹೇಳಬೇಕು. ನೆಕ್ಸ್ಟ್, ವಾಟ್ ಈಸ್ ಮಾಡೆಮ್? ಮಾಡ್ಯುಲೇಟರ್, ಡಿಮಾಡ್ಯುಲೇಟರ್, ಶಾರ್ಟ್ಲಿ ಕಾಲ್ಡ್ ಆಸ್ ಮಾಡೆಮ್. ಮಾಡ್ಯುಲೇಟರ್, ಡಿಮಾಡ್ಯುಲೇಟರ್, ಶಾರ್ಟ್ಲಿ ಕಾಲ್ಡ್ ಆಸ್ ಮಾಡೆಮ್. MODEM. ಇದರದ್ದು DM ತಗೊಂಡಿದ್ದಾರೆ, ಇದರದ್ದು MO ತಗೊಂಡಿದ್ದಾರೆ. ಮಾಡೆಮ್. A modem is a device used for conversion between digital and analog signal. ನೋಡ್ರಿ, ಡಿಜಿಟಲ್ ಟು ಅನಲಾಗ್ ಸಿಗ್ನಲ್, ಅನಲಾಗ್ ಟು ಡಿಜಿಟಲ್ ಮಾಡಲಿಕ್ಕೆ ಮಾಡೆಮ್ ಅನ್ನ ಯೂಸ್ ಮಾಡ್ತೇವೆ. ಒಂದ್ಸಲ ನಾನೇನಾದ್ರೂ ಇನ್ಫಾರ್ಮೇಶನ್ ಕಳಿಸ್ತಾ ಇದೆ ಅಂದ್ರೆ ಅದು ಏನ್ ಮಾಡ್ತದೆ, ಅವಾಗ ಮಾಡ್ಯುಲೇಟರ್ ಟೈಪ್ ವರ್ಕ್ ಆಗ್ತದೆ. ಇನ್ಫಾರ್ಮೇಶನ್ ತೆಗೆದುಕೊಳ್ತದೆ ಅಂದ್ರೆ ಡಿಮಾಡ್ಯುಲೇಟರ್ ಟೈಪ್ ವರ್ಕ್ ಆಗ್ತದೆ. Computer stores and process data in terms of zeros and ones in digital format. However, to transmit data over telephone lines or cable network, digital data must be converted to analog signal, since the cable can transfer only the analog signal, not the digital signal. Sender's end acts as a modulator, converts digital data into analog signal. Receiver's end acts as a demodulator, converts analog signal back to digital data. Okay. ಈಥರ್ನೆಟ್ ಕಾರ್ಡ್, NIC ಅಂತವೆ, ನೆಟ್ವರ್ಕ್ ಇಂಟರ್ಫೇಸ್ ಕಾರ್ಡ್ ಅಂತ ಹೇಳೋ ಪ್ರಾಕ್ಟೀಸ್ ಇದೆ. ನೆಟ್ವರ್ಕ್ ಇಂಟರ್ಫೇಸ್ ಕಾರ್ಡ್ is a network adapter used to set up a wired network. ನೀವು ವೈರ್ಡ್ ನೆಟ್ವರ್ಕ್, ನಿಮ್ಮ CPU ಏನಾದರೂ ಇದ್ರೆ ಕಂಪ್ಯೂಟರ್, ಅದ್ರ ಹಿಂದ್ಗಡೆ ಈ ಟೈಪಲ್ಲಿ ಇರ್ತದೆ. ಓಕೆ, ಅದರಿಂದ ನಾವೇನು ಮಾಡ್ತೇವೆ, ನೆಟ್ವರ್ಕ್ ಅನ್ನ ಕನೆಕ್ಟ್ ಮಾಡ್ಕೊಳ್ತೇವೆ. ಇಟ್ ಆಕ್ಟ್ಸ್ ಆಸ್ ಅನ್ ಇಂಟರ್ಫೇಸ್ ಬಿಟ್ವೀನ್ ಎ ಕಂಪ್ಯೂಟರ್ ಅಂಡ್ ದ ನೆಟ್ವರ್ಕ್. ಇಟ್ ಈಸ್ ಎ ಸರ್ಕ್ಯೂಟ್ ಬೋರ್ಡ್ ಮೌಂಟೆಡ್ ಆನ್ ದ ಮದರ್ ಬೋರ್ಡ್ ಆಫ್ ಎ computer. Okay, motherboard of a, it is a circuit board mounted on the motherboard of a computer. ಇದನ್ನು ನೋಡಬಹುದು ಇಲ್ಲಿ ಚಿತ್ರದಲ್ಲಿ. Okay, in figure you can see those things. So the MAC, the media access control address, is a unique identifier assigned to each network interface card. It helps in identifying the computer on the network and ensures data reaches the correct destination. So manufacturers ಏನು ಮಾಡ್ತಾರೆ ಅಂದ್ರೆ, ಈ NICಗೆ, ಈ ನೆಟ್ವರ್ಕ್ ಇಂಟರ್ಫೇಸ್ ಕಾರ್ಡಿಗೆ ಒಂದು ನಂಬರ್ ಕೊಟ್ಟಿದ್ದಿರ್ತದೆ ಮತ್ತು ಅದು ಯುನೀಕ್ ಆಗಿರ್ತದೆ. ಒಂದೊಂದು ಕಂಪನಿಯಿಂದನೂ ಬೇರೆ ಬೇರೆ ಟೈಪಲ್ಲಿ ಕಾರ್ಡ್ ನಂಬರ್ ಹಾಕಿದ್ದಿರ್ತದೆ. ನಾವು ಕಾಮನ್ ಆಗಿ ಒಂದು ಡಿವೈಸ್ ಅನ್ನು ಐಡೆಂಟಿಫೈ ಮಾಡ್ಲಿಕ್ಕೆ ಹೇಗೆ, ಅಥವಾ ಮೊಬೈಲ್ ಐಡೆಂಟಿಫೈ ಮಾಡ್ಲಿಕ್ಕೆ ಸೀರಿಯಲ್ ನಂಬರ್ ಇರ್ತದೆ, ಅದೇ ಟೈಪಲ್ಲಿ ಮ್ಯಾಕ್ ಐಡಿನೂ ಇರ್ತದೆ ಪ್ರತಿಯೊಂದು ಮೊಬೈಲಿಗೆ. ನೀವು ಸೆಟ್ಟಿಂಗ್ಸ್ ಅಲ್ಲಿ ಹೋಗಿ ಅಬೌಟ್ ಅಲ್ಲಿ ನೋಡಿದ್ರೆ ನಿಮಗೆ ಮ್ಯಾಕ್ ಐಡಿ ಎಲ್ಲ ಕಾಣ್ಲಿಕ್ಕೆ ಸಿಗ್ತವೆ, ಅಥವಾ ಅದಕ್ಕೆ ನೋಡ್ಲಿಕ್ಕೂ ಬೇರೆ ಬೇರೆ ಮೆಥಡ್ಸ್ ಇದ್ದಾವೆ. ನೀವು ಮ್ಯಾಕ್ ಐಡಿಯನ್ನು ನೋಡ್ಬೋದು. ಪ್ರತಿಯೊಂದು ಡಿವೈಸಿಗೂ ಒಂದು ಮ್ಯಾಕ್ ಐಡಿ ಇರ್ತದೆ, ಮೀಡಿಯಾ ಆಕ್ಸೆಸ್ ಕಂಟ್ರೋಲ್ ID ಅಂತ ಹೇಳ್ತೇವೆ. ಓಕೆ, ಅದರಿಂದ ಅಡ್ವಾಂಟೇಜ್ ಏನು, ಪ್ರತಿಯೊಂದು ಡಿವೈಸು ಐಡೆಂಟಿಫೈ ಆಗ್ತದೆ ನೆಟ್ವರ್ಕಲ್ಲಿ. ಈಗ ನೀವು ಇಂಟರ್ನೆಟ್ಟಲ್ಲಿ ಕನೆಕ್ಟ್ ಮಾಡ್ತೀರಿ ಅಂತ ಹೇಳಾದ್ರೆ ನೀವು ಎಲ್ಲಿಂದ ಕನೆಕ್ಟ್ ಮಾಡಿದಿರಿ ಅಲ್ಲ ಗೊತ್ತಾಗೋದು ಮ್ಯಾಕ್ ಐಡಿಯಿಂದ. ಡೇಟಾ ಟ್ರಾನ್ಸ್ಫರ್ ಸ್ಪೀಡ್ ಸಪೋರ್ಟ್ಸ್ 10 Mbps to 1 Gbps ಅಂತೇವೆ. Unique identity, each NIC has a MAC address for unique identification on the network. ನಿಮ್ಮ ಡಿವೈಸ್ ಯುನೀಕ್ ಆಗಿ ಐಡೆಂಟಿಫೈ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಮ್ಯಾಕ್ ID ಇರ್ತದೆ. RJ45 ಕನೆಕ್ಟರ್ ನಾವು ನೋಡಿದ್ವಿ ಇಲ್ಲಿ ಕನೆಕ್ಟ್ ಮಾಡ್ಲಿಕ್ಕೆ ವೈರ್ ಅನ್ನ ಯೂಸ್ ಮಾಡಬೇಕು. ಅದಕ್ಕೆ ಇದನ್ನ ಏನನ್ನು ಕನೆಕ್ಟ್ ಮಾಡ್ಬೋದು, ಇಲ್ಲಿ ಖಾಲಿ RJ45 ಅಂತಾರೆ, ರಿಜಿಸ್ಟರ್ಡ್ ಜಾಕ್ 45 connector ಅಂತಾರೆ. ರಿಜಿಸ್ಟರ್ಡ್ ಜಾಕ್ 45 connector, RJ45. RJ45 or registered jack 45 is an 8-pin connector that is used exclusively with Ethernet cable for networking. ನೋಡ್ರಿ, ಇದನ್ನ ನಾವು ಈಥರ್ನೆಟ್ ಕೇಬಲ್ ಸಂಗಡ ಜಾಯಿನ್ ಮಾಡಿಕೊಂಡು ಅದನ್ನ CPUಗೆ ಕನೆಕ್ಟ್ ಮಾಡ್ತೇವೆ, CPU ಬೋರ್ಡಿಗೆ, ಅಂದ್ರೆ ನೆಟ್ವರ್ಕ್ ಇಂಟರ್ಫೇಸ್ ಕಾರ್ಡಿಗೆ ಕನೆಕ್ಟ್ ಮಾಡ್ತೇವೆ. ಆವಾಗ ನೆಟ್ವರ್ಕ್ ಬಿಲ್ಡ್ ಆಗ್ತದೆ, ಅಂದ್ರೆ ಫಿಸಿಕಲಿ ನೆಟ್ವರ್ಕ್ ಬಿಲ್ಡ್ ಆಗ್ತದೆ. ಆಮೇಲೆ ಮತ್ತೆ ಸಾಫ್ಟ್ವೇರ್ ಅಲ್ಲೂ ನಾವು ಕೆಲವೊಂದು ಸಾಫ್ಟ್ವೇರ್ ಹಾಕೊಂಡು ನೆಟ್ವರ್ಕ್ ಅನ್ನ ಎನೇಬಲ್ ಮಾಡ್ಕೊಳ್ಬಹುದು. ಇಟ್ ಈಸ್ ಎ ಸ್ಟ್ಯಾಂಡರ್ಡ್ ನೆಟ್ವರ್ಕಿಂಗ್ ಇಂಟರ್ಫೇಸ್ ದಟ್ ಕ್ಯಾನ್ ಬಿ ಸೀನ್ ಎಟ್ ದ ಎಂಡ್. ದರ್ ಮೇ ಬಿ 8 pins, ಸ್ಟ್ಯಾಂಡರ್ಡ್ ಕನೆಕ್ಟರ್, Ethernet cable, or
ಯೂಸ್ಡ್ ಫಾರ್ ವೈರ್ಡ್ ನೆಟ್ವರ್ಕಿಂಗ್, ಯೂನಿವರ್ಸಲ್ ಸ್ಟ್ಯಾಂಡರ್ಡ್ ಫೌಂಡ್ ಆನ್ ಆಲ್ ನೆಟ್ವರ್ಕ್ ಕೇಬಲ್. ಎಲ್ಲ ನೆಟ್ವರ್ಕ್ ಕೇಬಲಿಗೂ ಇದು ಹಾಕ್ಕೊಳ್ಳೇಬೇಕಾಗ್ತದೆ. RJ45 ಜಾಕ್ ಅಂತ ಹೇಳೋ ಪ್ರಾಕ್ಟೀಸ್ ಇದೆ. RJ45 jack, registered jack 45. Repeater and hub. Data are carried in the form of signal over cable. These signals can travel at specified distance, usually about 100 meters. Signals lose their strength beyond this limit and becomes weak. ನೋಡ್ರಿ, ಕೇಬಲ್ ಟಿವಿಯಲ್ಲೂ ಹಾಗೆಯೇ ಒಂದು ಕಡೆಯಿಂದ ಮತ್ತೊಂದು ಕಡೆ ಡೇಟಾ ಹೋಗಬೇಕಾದ್ರೆ ಒಂದು 100 ಮೀಟರ್ಸ್ ಆದ ಕೂಡಲೇ ಏನಾಗ್ತದೆ, ಅದು ವೀಕ್ ಆಗ್ತದೆ. ಅದಕ್ಕಾಗಿ ಏನು ಮಾಡ್ತಾರೆ, 100 ಮೀಟರ್ಸಿಗೆ ಒಂದು ರಿಪೀಟರ್ ಹಾಕ್ಬಿಡ್ತಾರೆ. A repeater is an analog device that regenerates weakened signal appearing on the cable and puts them back on the cable with full strength. ಅಂದರೆ ಮತ್ತೆ ಫುಲ್ ಸ್ಟ್ರೆಂತ್ ಕೊಡ್ತದೆ, ಮತ್ತೆ 100 ಮೀಟರ್ ಹೋಗ್ತದೆ, ಮತ್ತೆ 100 ಮೀಟರ್ಸಿಗೆ ಮತ್ತೊಂದು ರಿಪೀಟರನ್ನು ಹಾಕಬೇಕು. ಈ ಟೈಪಲ್ಲಿ ರಿಪೀಟರ್ಸ್ ಹಾಕಿ ನೀವು ಹೈ ಸ್ಟ್ರೆಂತಿನ ಕೇಬಲ್ ಹಾಕಬೇಕಂತಿಲ್ಲ. ಸೊ ಇರುವಂಥ ಇದರಲ್ಲೇ ನಾವೇನು ಮಾಡ್ಬೋದು, ರಿಪೀಟರ್ಸನ್ನು ಯೂಸ್ ಮಾಡಿಕೊಂಡು ಕೇಬಲನ್ನು ಡೇಟಾವನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆ ಟ್ರಾನ್ಸ್ಫರ್ ಮಾಡ್ಬೋದು ಅನ್ನೋ ಕಾನ್ಸೆಪ್ಟ್ ಇದು. ಅದಕ್ಕೆ ರಿಪೀಟರ್ ಯೂಸ್ ಮಾಡ್ತಾರೆ. ಹಬ್. An Ethernet hub is a network device used to connect different devices through wires. Data arriving on any of the lines are sent out on the other side. Limitation. If data from two devices come at the same time, they will collide, causing transmission error. ಅದು ಹಬ್ಬಿನ ಪ್ರಾಬ್ಲಮ್. ಅದಕ್ಕೆ ಫಸ್ಟಿಗೆ ಹಬ್ ಬಂತು, ಸ್ಲೋಲಿ ಹಬ್ಬು ಹೋಯ್ತು, ಆಮೇಲೆ ಸ್ವಿಚಸ್ ಬಂದವು. ಯಾಕೆಂದರೆ ಹಬ್ಬಲ್ಲಿ ಪ್ರಾಬ್ಲಮ್ ಏನು, ಒಂದೇ ಟೈಮಲ್ಲಿ 2 ಡಿವೈಸಿಂದ ಡೇಟಾ ಬಂದರೆ ಕೊಲೈಡ್ ಆಗುವಂಥ ಚಾನ್ಸಸ್ ಇದ್ದಾವೆ. ಆವಾಗ ಡೇಟಾ ಎಲ್ಲೂ ರೀಚ್ ಆಗೋದಿಲ್ಲ, ಮತ್ತೆ ಕಳಿಸ್ತಾ ಇರಬೇಕು. ನೀವು ಮುಟ್ಟಿದೆ ಅಂತ ನೀವು ಸುಮ್ಮನೆ ಕೂತ್ಕೊಂಡ್ರೆ ನಿಮ್ಮ ಟೈಮ್ ವೇಸ್ಟ್ ಆಗಿರ್ತದೆ. ಅದಕ್ಕಾಗಿ ಹಬ್ಬಲ್ಲಿ ಆ ಲಿಮಿಟೇಷನ್ ಇರೋದ್ರಿಂದ ಸ್ಲೋಲಿ ಹಬ್ ಹೋಯ್ತು ಈಗ. ಓಕೆ, ಸೊ ಸ್ವಿಚ್ ಆ್ಯಂಡ್ ರೌಟರ್. ಸ್ವಿಚ್ ನೋಡ್ರಿ ಹೇಗಿರ್ತದೆ, ಮತ್ತು ರೌಟರ್ ಹೇಗಿರ್ತದೆ. ಹಬ್ಬು ಸೇಮ್ ಇದೇ ಟೈಪಲ್ಲಿ ಇತ್ತು, ಸೇಮ್ ಇದೇ ಟೈಪಲ್ಲಿ ರೌಟರ್ ಸ್ವಿಚ್ಚಿನ ಟೈಪಲ್ಲಿ ಹಬ್ಬು ಇತ್ತು ಮುಂಚೆ, ಈಗಿಲ್ಲ ಅದು. ಸೊ ಇದು ರೌಟರು, ಇದು ಸ್ವಿಚ್. A switch is a networking device that plays a central role in a LAN. Like a hub, it connects multiple computers, but it sends signal to only selected device instead of sending it to all. ಅಂದರೆ ಇರುವಂಥ ಡಿವೈಸನ್ನು ಐಡೆಂಟಿಫೈ ಮಾಡಿ ಆ ಐಡೆಂಟಿಫೈಡ್ ಡಿವೈಸಿಗೆ ಇನ್ಫಾರ್ಮೇಷನ್ ಅಥವಾ ಡೇಟಾವನ್ನು ಕಳಿಸುವಂಥ ಸಿಸ್ಟಮ್ ಅದು ಸ್ವಿಚ್ಚಲ್ಲಿ ಇದೆ. ಓಕೆ, ದಟ್ ಇಸ್ ದಿ ಅಡ್ವಾಂಟೇಜ್ ಕಂಪೇರ್ ಟು ಹಬ್. ಹಬ್ ಏನು ಮಾಡ್ತದೆ, ಡೇಟಾ ಡೈರೆಕ್ಟಾಗಿ ಕೇಬಲಲ್ಲಿ ಕಳಿಸ್ಬಿಡ್ತದೆ, ಅದಕ್ಕೆ ಕೊಲೈಡ್ ಆಗೋ ಚಾನ್ಸ್ ಇರ್ತದೆ. ಆದರೆ ಇದರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಇಟ್ ಕನೆಕ್ಟ್ಸ್ ಮಲ್ಟಿಪಲ್ ಕಂಪ್ಯೂಟರ್ ಬಟ್ ಇಟ್ ಸೆಂಡ್ ಸಿಗ್ನಲ್ ಟು ಒನ್ಲಿ ಸೆಲೆಕ್ಟೆಡ್ ಡಿವೈಸ್, ಫಾರ್ವರ್ಡ್ಸ್ ಮಲ್ಟಿಪಲ್ ಪ್ಯಾಕೆಟ್ ಸೈಮಲ್ಟೇನಿಯಸ್ಲಿ, ಡ್ರಾಪ್ಸ್ ನಾಯ್ಸಿ ಆರ್ ಕರಪ್ಟೆಡ್ ಸಿಗ್ನಲ್, ಆಸ್ಕ್ ಸೆಂಡರ್ ಟು ರೀಸೆಂಡ್ ಡ್ರಾಪ್ಡ್ ಪ್ಯಾಕೆಟ್ಸ್. ನೋಡ್ರಿ, ಸ್ವಿಚ್ಚಲ್ಲಿ ಇದೆ ಅಡ್ವಾಂಟೇಜ್. ಮಲ್ಟಿಪಲ್ ಪ್ಯಾಕೆಟ್ಸ್ ಒಂದೇ ಸಲ ಕಳಿಸ್ತದೆ. ಪ್ಯಾಕೆಟ್ಸ್ ಅಂತ ಹೇಳಿದ್ರೆ ಪೀಸ್ ಆಫ್ ಡೇಟಾ ಅಂತೇವೆ ನಾವು, ಡೇಟಾವನ್ನು ಪೀಸ್ ಆಗಿ ಕಳಿಸ್ತದೆ. ಆ ಪೀಸನ್ನು ನಾವು ಪ್ಯಾಕೆಟ್ಸ್ ಅಂತೇವೆ. ಆ ಪ್ಯಾಕೆಟ್ಸನ್ನು ಒಂದೇ ಸಲ 1 by 1 ಕಳಿಸ್ತಾ ಇರ್ತದೆ ಅಂತ ಹೇಳ್ತೇವೆ, ಅಥವಾ ಸೈಮಲ್ಟೇನಿಯಸ್ಲಿ ಭಾಳಷ್ಟು ಪ್ಯಾಕೆಟ್ಸು ಹೋಗ್ಬೋದು. ನಾಯ್ಸಿ ಆರ್ ಕರಪ್ಟೆಡ್ ಪ್ಯಾಕೆಟ್ಸ್ ಅಥವಾ ಸಿಗ್ನಲ್ಸ್ ಇದ್ರೆ ಅದನ್ನು ಅವಾಯ್ಡ್ ಮಾಡ್ತದೆ ಮತ್ತು ಹೊಸದಾಗಿಂದ ಕಳಿಸ್ಲಿಕ್ಕೆ ಹೇಳ್ತದೆ. ರೌಟರ್. ಎ ರೌಟರ್ ಈಸ್ ಎ ನೆಟ್ವರ್ಕ್ ಡಿವೈಸ್ ದಟ್ ಕ್ಯಾನ್ ರಿಸೀವ್ ಡೇಟಾ, ಅನಲೈಸ್ ಇಟ್ ಆ್ಯಂಡ್ ಟ್ರಾನ್ಸ್ಮಿಟ್ ಇಟ್ ಟು ಅದರ್ ನೆಟ್ವರ್ಕ್. ನೋಡ್ರಿ, ರೌಟರ್ ಸೇಮ್ ಸ್ವಿಚ್ ಇದ್ದಾಗೆ, ಆದರೆ ಅಡ್ವಾಂಟೇಜ್ ಏನು ಅಂದರೆ ಇಟ್ ರಿಸೀವ್ಸ್ ದಿ ಡೇಟಾ, ಅನಲೈಸ್ ಮಾಡ್ತದೆ, ಆಮೇಲೆ ಟ್ರಾನ್ಸ್ಮಿಟ್ ಮಾಡ್ತದೆ. ಇಟ್ ಕನೆಕ್ಟ್ಸ್ ಲೋಕಲ್ ಏರಿಯಾ ನೆಟ್ವರ್ಕ್ ಟು ದಿ ಇಂಟರ್ನೆಟ್. ಓಕೆ, ಲ್ಯಾನನ್ನು ಇಂಟರ್ನೆಟ್ಟಿಗೆ ಕನೆಕ್ಟ್ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ. ಅದಕ್ಕಾಗಿ ಇಂಟರ್ನೆಟ್ಟನ್ನು ಒಂದಕ್ಕಿಂತ ಹೆಚ್ಚಿಗೆ ಕಂಪ್ಯೂಟರಿಗೆ ಯೂಸ್ ಮಾಡಬೇಕು ಅಂದರೆ ನಮ್ಗೆ ರೌಟರ್ ಹೆಲ್ಪ್ ಆಗ್ತದೆ. ಓಕೆ, ನೀವು ಮನೇಲಿ ಏನಾದರೂ ಬ್ರಾಡ್ಬ್ಯಾಂಡ್ ತೊಗೊಂಡಿದ್ದೀರಿ, ಜಿಯೋ ಇದನ್ನೆಲ್ಲ ಇದ್ದರೆ ಅದು ರೌಟರ್ ಇದ್ದೇ ಇರ್ತದೆ. ಅದರಲ್ಲಿ ವೈಫೈ ಪಾಸ್ವರ್ಡ್ ಎಲ್ಲ ಸೆಟ್ ಮಾಡೋದು ಇರ್ತದೆ, ವೈಫೈ ID ಪಾಸ್ವರ್ಡ್. Advanced capabilities compared to hub or switch, analyzes and alters data packets. Modern routers perform dual task of router and modem. ನೋಡ್ರಿ, ರೌಟರ್ ಒಂದಿದ್ರೆ ಮೊಡ್ಯಾಮು ಬೇಕಂತಿಲ್ಲ ಈಗ. ಸ್ಲೋಲಿ ಅದಕ್ಕಾಗಿ ಮೊಡ್ಯಾಮು ಹೋಯ್ತು, ಹಾಗೆಯೇ ಹಬ್ಬು ಹೋಗಿದ್ದಾರೆ. ಆದರೆ ಗೊತ್ತಿರಲಿ ಯಾವ್ಯಾವ ಡಿವೈಸನ್ನು ನಾವು
ಕಮ್ಯುನಿಕೇಷನಲ್ಲಿ, ನೆಟ್ವರ್ಕ್ ಕಮ್ಯುನಿಕೇಷನಲ್ಲಿ ಯೂಸ್ ಮಾಡ್ತೇವೆ. Gateway, as the term gateway suggests, it is a key access point that acts as a gate between an organization's network and the outside world of the internet. That means it will act like a gate between internet and the organization's network ಅಂತ ಹೇಳ್ತೇವೆ. ಅದಕ್ಕಾಗಿ ಅದನ್ನು ಇಟ್ ವಿಲ್ ಆಕ್ಟ್ ಲೈಕ್ ಎ ಎಂಟ್ರಿ ಪಾಯಿಂಟ್, ಎಕ್ಸಿಟ್ ಪಾಯಿಂಟ್. ಅದಕ್ಕಾಗಿ ಸೆಕ್ಯೂರಿಟಿ ಸಲುವಾಗಿ ಆರ್ಗನೈಸೇಷನ್ಸ್ ಅಲ್ಲೆಲ್ಲ ಗೇಟ್ವೇಯನ್ನು ಯೂಸ್ ಮಾಡ್ತಾರೆ. ಸಿನ್ಸ್ everything has to pass from the gateway. All incoming data must pass through the gateway. All outgoing data must pass through the gateway. Okay. Routing paths. Gateway users routing paths to direct data to correct destinations. Gateway serves as the entry and exit point of a network, ensuring all data coming in or going out follows proper routing protocol for secure and efficient communication. ಅಂದರೆ ಸೆಕ್ಯೂರ್ಡ್ ಕಮ್ಯುನಿಕೇಷನ್ಸಿಗೆ ಗೇಟ್ವೇ ಬೇಕು ಅಂತ ಆಯಿತು. ಅದಕ್ಕಾಗಿ ನೆನ್ಪಿಟ್ಕೊಳ್ಬೇಕು, ಸೆಕ್ಯೂರ್ಡ್ ಕಮ್ಯುನಿಕೇಷನ್ ಡಿವೈಸ್ ಯಾವುದು ಅಂತ ಹೇಳಿ ಕಂಪೋನೆಂಟ್ ನೆಟ್ವರ್ಕಲ್ಲಿ, ದಟ್ ಈಸ್ ಗೇಟ್ವೇ. ನೆಕ್ಸ್ಟ್ ನೆಟ್ವರ್ಕಿಂಗ್ ಟೋಪಾಲಜೀಸ್ ಅಂತ ಹೇಳ್ತೇವೆ. ನೆಟ್ವರ್ಕಿಂಗ್ ಟೋಪಾಲಜೀಸ್ ಅಂತ ಹೇಳಿದ್ರೆ ಹೇಗೆ ನೆಟ್ವರ್ಕಲ್ಲಿ ಕಂಪ್ಯೂಟರ್ನ ಕನೆಕ್ಟ್ ಮಾಡಿದ್ದಾರೆ ಮತ್ತು ಯಾವ ಟೈಪಲ್ಲಿ ಅದನ್ನು ಅಸೈನ್ ಮಾಡಿದ್ದಾರೆ ಅದನ್ನು ನೋಡಬೇಕು ಅಂದರೆ ಟೋಪಾಲಜಿ ಬೇಕು. ದ ಅರೇಂಜ್ಮೆಂಟ್ ಆಫ್ ಕಂಪ್ಯೂಟರ್ಸ್ ಆ್ಯಂಡ್ ಅದರ್ ಪೆರಿಫರಲ್ ಅಂತ ಹೇಳಿದ್ರೆ ಎಕ್ಸ್ಟರ್ನಲ್ ಡಿವೈಸಸ್ ಕನೆಕ್ಟೆಡ್ ಟು ಎ ಕಂಪ್ಯೂಟರ್, ಪ್ರಿಂಟರು ಅಥವಾ ಯಾವುದೋ ಒಂದು ಎಕ್ಸ್ಟರ್ನಲ್ ವೆಬ್ ಕ್ಯಾಮ್ರಾ ಇದನ್ನು ಹಚ್ಚಿದ್ರೆ ಅದನ್ನು ಪೆರಿಫರಲ್ಸ್ ಅಂತೇವೆ. ದ ಅರೇಂಜ್ಮೆಂಟ್ ಆಫ್ ಕಂಪ್ಯೂಟರ್ಸ್ ಆ್ಯಂಡ್ ಅದರ್ ಪೆರಿಫರಲ್ಸ್ ಇನ್ ಎ ನೆಟ್ವರ್ಕ್ ಈಸ್ ಕಾಲ್ಡ್ ಇಟ್ಸ್ ಟೋಪಾಲಜಿ. ಅಂಡರ್ಸ್ಟ್ಯಾಂಡಿಂಗ್ ನೆಟ್ವರ್ಕ್ ಟೋಪಾಲಜಿ is essential for designing efficient and reliable networks. Common network topology include mesh topology, ring topology, bus topology, star topology, and tree topology. Each topology has its own advantage and disadvantage in terms of cost, reliability, and performance. ಅದನ್ನೆಲ್ಲ ಒನ್ ಬೈ ಒನ್ ನಾವು ನೋಡ್ತೇವೆ. ಓಕೆ, ಸಿಂಪಲ್ ಆಗಿ ನಿಮ್ಗೆ ಹೇಳಬೇಕು ಅಂದರೆ ಟೊಪಾಲಜಿ ಅಂದ್ರೆ ಏನು? ನೆಟ್ವರ್ಕಲ್ಲಿ ಕಂಪ್ಯೂಟರ್ನ ಯಾವ ಟೈಪಲ್ಲಿ ಕನೆಕ್ಟ್ ಮಾಡಿದ್ದಾರೆ ಆ ಸಿಸ್ಟಮನ್ನು, ಆ ಸ್ಟ್ರಕ್ಚರನ್ನು ನಾವು ಟೋಪಾಲಜಿ ಅಂತೇವೆ. ಅದು ಯಾವ್ಯಾವ ಟೈಪಲ್ಲಿ ಕನೆಕ್ಟ್ ಅನ್ನೋದೇನದ ಮೇಲೆ ಅದಕ್ಕೆ ಹೆಸರು ಕೊಟ್ಟಿದ್ದಾವೆ. ಮೆಶ್ ಟೋಪಾಲಜಿ. ಇನ್ ಮೆಶ್ ಟೋಪಾಲಜಿ ಈಚ್ ಕಮ್ಯುನಿಕೇಟಿಂಗ್ ಡಿವೈಸ್ ಇಸ್ ಕನೆಕ್ಟೆಡ್ ವಿತ್ ಎವ್ರಿ ಅದರ್ ಡಿವೈಸ್ ಇನ್ ದ ನೆಟ್ವರ್ಕ್. ದಿಸ್ ಕ್ರಿಯೇಟ್ಸ್ ಮಲ್ಟಿಪಲ್ ಪಾತ್ವೇ ಫಾರ್ ಡೇಟಾ ಟ್ರಾನ್ಸ್ಮಿಷನ್. ನೀವು ಇಲ್ಲಿ ನೋಡ್ಬೋದು ಮೆಶ್ ಟೋಪಾಲಜಿ ಯಾವ ಟೈಪಲ್ಲಿ ಇದೆ. ಪ್ರತಿಯೊಂದು ಡಿವೈಸಿಗೂ ಇನ್ನೊಂದು ಡಿವೈಸಿಗೆ ಕನೆಕ್ಟ್ ಆಗಿದ್ದಿದೆ. ಹೈ ರಿಲಯಬಿಲಿಟಿ. ಈವನ್ ಇಫ್ ಒನ್ ನೋಡ್ ಫೇಲ್ಸ್, ಡೇಟಾ ಕ್ಯಾನ್ ಟ್ರಾವೆಲ್ ಥ್ರೂ ಆಲ್ಟರ್ನೇಟ್ ಪಾತ್ಸ್. ಯಾಕೆಂದರೆ ಬಹಳಷ್ಟು ಪಾತ್ಸ್ ಇರ್ತವೆ, ಎಲ್ಲದೂ ಕನೆಕ್ಟೆಡ್ ಇರೋದ್ರಿಂದ ಒಂದು ಹಾಳಾದರೂ, ಒಂದು ನೆಟ್ವರ್ಕ್ ಹಾಳಾದರೂ ಅಥವಾ ಒಂದು ಲೈನ್ ಕಮ್ಯುನಿಕೇಷನ್ ಲೈನ್ ಹಾಳಾದರೂ ಮತ್ತೊಂದು ಲೈನ್ ಸರಿ ಇರ್ತದೆ ಅಂತವೆ. ಲಾರ್ಜ್ ಟ್ರಾಫಿಕ್. ಮಲ್ಟಿಪಲ್ ನೋಡ್ಸ್ ಕ್ಯಾನ್ ಟ್ರಾನ್ಸ್ಮಿಟ್ ಡೇಟಾ ಸೈಮಲ್ಟೇನಿಯಸ್ಲಿ. ಎನ್ಹಾನ್ಸ್ ಸೆಕ್ಯೂರಿಟಿ. ಈಚ್ ಕೇಬಲ್ ಕ್ಯಾರೀಸ್ ಡಿಫ್ರೆಂಟ್ ಡೇಟಾ ಬಿಟ್ವೀನ್ ನೋಡ್ಸ್. ಬಟ್ ಡಿಸ್ಅಡ್ವಾಂಟೇಜಸ್ ಕಾಂಪ್ಲೆಕ್ಸ್ ವೈರಿಂಗ್ ಮಾಡೋದು ಭಾಳ ತ್ರಾಸು. ಹೈ ಕೇಬಲಿಂಗ್ ಕಾಸ್ಟು ಹೆಚ್ಚಾಗ್ತದೆ. ಮತ್ತು ರಿಡೆಂಡೆಂಟ್ ಕನೆಕ್ಷನ್ಸ್ ಇರ್ತವೆ, ಒಂದಕ್ಕೊಂದು ಕನೆಕ್ಟ್ ಹೆಚ್ಚಿಗೆ ಇರೋದ್ರಿಂದ ಏನಾದರೂ ಪ್ರಾಬ್ಲಮ್ಸ್ ಆಯಿತು ಅಂದರೆ ಹುಡುಕೋದು ಕಷ್ಟ. ರಿಂಗ್ ಟಾಪಾಲಜಿ. ಇನ್ ರಿಂಗ್ ಟಾಪಾಲಜಿ ಈಚ್ ನೋಡ್ ಈಸ್ ಕನೆಕ್ಟೆಡ್ ಟು ಟೂ ಅದರ್ ಡಿವೈಸಸ್, ಒನ್ ಆನ್ ದಿ ಈದರ್ ಸೈಡ್. ದ ನೋಡ್ಸ್ ಕನೆಕ್ಟೆಡ್ ವಿತ್ ಈಚ್ ಅದರ್ ಫಾರ್ಮ್ ಎ ರಿಂಗ್ ಸ್ಟ್ರಕ್ಚರ್. ಅದಕ್ಕಾಗಿ ನೋಡ್ರಿ ರಿಂಗ್ ಒಂದಕ್ಕೊಂದು ಕನೆಕ್ಟ್ ಆಗ್ತಾ ಹೋಗೋದ್ರಿಂದ ಲಾಸ್ಟ್ ಎಂಡಿನ ಕಂಪ್ಯೂಟರ್ಗೂ ಫಸ್ಟಿಗೆ ಕನೆಕ್ಟ್ ಆಗಬೇಕು. ಅದಕ್ಕೆ ರಿಂಗ್ ಅಂತೇವೆ. ಯುನಿಡೈರೆಕ್ಷನಲ್ ಲಿಂಕ್. ಡೇಟಾ ಫ್ಲೋಸ್ ಇನ್ ಒನ್ ಡೈರೆಕ್ಷನ್ ಓನ್ಲಿ, ಕ್ಲಾಕ್ ವೈಸ್ ಆರ್ ಕೌಂಟರ್ ಕ್ಲಾಕ್ ವೈಸ್. ಒಂದೇ ಹೀಗೆ ಹೋಗಬೇಕು ಅಥವಾ ಒಂದೇ ಆ ಸೈಡ್ ಹೋಗಬೇಕು. ಸೀಕ್ವೆನ್ಷಿಯಲ್ ಟ್ರಾನ್ಸ್ಮಿಷನ್. ಡೇಟಾ ಪಾಸಸ್ ಥ್ರೂ ಈಚ್ ನೋಡ್ ಅಂಟಿಲ್ ಇಟ್ ರೀಚಸ್ ದಿ ಡೆಸ್ಟಿನೇಷನ್. ನೋಡ್ರಿ, ಸೀಕ್ವೆನ್ಷಿಯಲ್ ಟ್ರಾನ್ಸ್ಮಿಷನ್ ಅಂತೇವೆ. ಒಂದು ಬೈ ಒನ್, ಒಂದು ನೋಡಿಂದ ಮತ್ತೊಂದು ನೋಡಿ ಹೋಗಿ ಮುಟ್ತು ಅಂದ್ಮೇಲೆ ಮತ್ತೆ ಅದು ಟ್ರಾನ್ಸ್ಮಿಟ್ ಆಗ್ತದೆ. ಹೀಗೆ ಸಿಂಪಲ್ ಸ್ಟ್ರಕ್ಚರ್, ಈಸಿ ಟು ಇನ್ಸ್ಟಾಲ್ and configure with minimum cabling method. Bus topology. In bus topology, each communicating device connects to a transmission medium known as bus. A single backbone wire called bus is shared among all the nodes ಅಂತ ಹೇಳ್ತೇವೆ. ಬಸ್ ಟೋಪಾಲಜಿಯಲ್ಲಿ ಏನಿದೆ, ಒಂದು ಮೇಜರ್ ಕೇಬಲ್ ಇರ್ತದೆ, ಆ ಕೇಬಲಿಗೆ ಎಲ್ಲದೂ ಕನೆಕ್ಟೆಡ್ ಇರ್ತದೆ. ಅದಕ್ಕಾಗಿ ನಾವು ಇದನ್ನು ಕಾಮನ್ ಆಗಿ ಮುನ್ಸಿಪಾಲ್ಟಿ ನೀರಿನ ಪೈಪ್ಲೈನ್ ಇದೆ ಅಲ್ವಾ, ಆ ಟೈಪಿಗೆ ಹೋಲಿಸ್ಬೋದು. ಒಂದು ಮೇಜರ್ ಪೈಪ್ಲೈನ್ ಇರ್ತದೆ, ಅದಕ್ಕೆಲ್ಲರೂ ಕನೆಕ್ಟ್ ಮಾಡಿ ಮತ್ತೆ ನೀರನ್ನು ತೆಗೆದುಕೊಳ್ತಾರೆ, ಕರೆಕ್ಟ್, ಅವ್ರವ್ರ ಮನೆಗೆ. ಸೇಮ್ ವೇದಲ್ಲಿ ಇದು ವರ್ಕ್ ಆಗ್ತದೆ.
shared medium, all devices connect to a single cable. Bidirectional flow, data travels in both directions along the bus. Cost effective, cheaper and easier to maintain than other topology. Both ring and bus topologies are considered less secured and less reliable compared to other topology. ನೆನ್ಪಿಟ್ಕೊಳ್ಬೇಕು ನೀವು. ಬಸ್ ಮತ್ತು ರಿಂಗ್ ಟೋಪಾಲಜಿ ಡಿಸ್ಅಡ್ವಾಂಟೇಜ್, ಲೆಸ್ ಸೆಕ್ಯೂರ್ and less reliable. Next is star topology. In star topology, each communicating device is connected to a central node which is networking device like a hub or switch. ನೋಡ್ರಿ ಇಲ್ಲಿ ಮೇನ್ ಒಂದು ಕನೆಕ್ಷನ್ ಮಾಡ್ಕೊಂಡು ಆಮೇಲೆ ಸರ್ವರಿಗೆ ಅಥವಾ ಬೇರೆ ಒಂದು ಕಂಪ್ಯೂಟರ್ ಕನೆಕ್ಟ್ ಮಾಡ್ತೇವೆ. ಸೊ ಮೆನಿ ನಂಬರ್ ಆಫ್ ಕಂಪ್ಯೂಟರ್ ಕನೆಕ್ಟ್ ಮಾಡಬಹುದು, ಆದರೆ ಮಧ್ಯದಲ್ಲಿ ಒಂದಕ್ಕೊಂದು ಕನೆಕ್ಟ್ ಮಾಡಲಿಕ್ಕೆ ನಮಗೆ ಸ್ವಿಚ್ ಅಥವಾ ಹಬ್ ಬೇಕು ಅಂತೇವೆ. ಫಾಸ್ಟ್ ಅಂಡ್ ಎಫಿಷಿಯಂಟ್, ಡೈರೆಕ್ಟ್ ಕನೆಕ್ಷನ್ ಟು ಸೆಂಟ್ರಲ್ ಡಿವೈಸ್ ಎನ್ಶ್ಯೂರ್ಸ್ ಕ್ವಿಕ್ ಡೇಟಾ ಟ್ರಾನ್ಸ್ಫರ್. ಯಾಕೆಂದರೆ ಡೈರೆಕ್ಟ್ಲಿ ಕನೆಕ್ಟೆಡ್ ಇರೋದ್ರಿಂದ ಈಸಿಯಾಗಿ ಡೇಟಾ ಟ್ರಾನ್ಸ್ಫರ್ ಆಗ್ತದೆ, ಅದು ಫಾಸ್ಟಾಗಿ ಆಗ್ತದೆ ಅಂತೇವೆ. ಐಸೋಲೇಟೆಡ್ ಫೇಲಿಯರ್, ಪ್ರಾಬ್ಲಮ್ ಇನ್ ಒನ್ ಡಿವೈಸ್ ಡಸಂಟ್ ಎಫೆಕ್ಟ್ ದ ರೆಸ್ಟ್ ಆಫ್ ದ ನೆಟ್ವರ್ಕ್. ಓಕೆ, ಸೊ ಪ್ರಾಬ್ಲಮ್ ಇನ್ ಒನ್ ಡಿವೈಸಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ಇಟ್ ಡಸ್ ನಾಟ್ ಎಫೆಕ್ಟ್ ದಿ ರೆಸ್ಟ್ ಆಫ್ ದಿ ನೆಟ್ವರ್ಕ್ ಅಂತ ಹೇಳ್ತೇವೆ. ಈಸಿ ಮ್ಯಾನೇಜ್ಮೆಂಟ್, ಸಿಂಪಲ್ ಟು ಆ್ಯಡ್ ಆರ್ ರಿಮೂವ್ ಡಿವೈಸಸ್ ಫ್ರಮ್ ದ ನೆಟ್ವರ್ಕ್. ನೋಡ್ರಿ, ಯಾವುದೇ ಡಿವೈಸ್ ತೆಗಿಬಹುದು ಅಥವಾ ಯಾವುದೇ ಡಿವೈಸನ್ನು ಎಕ್ಸ್ಟ್ರಾ ಮತ್ತೆ ಕನೆಕ್ಟ್ ಮಾಡ್ಬೋದು. ಒಂದೇ ಅಂದರೆ ಸ್ವಿಚ್ ಅಥವಾ ಹಬ್ಬಲ್ಲಿ ಕನೆಕ್ಟ್ ಮಾಡಲಿಕ್ಕೆ ಒಂದು ಏರಿಯಾ ಇರಬೇಕು, ಕನೆಕ್ಟ್ ಮಾಡುವಂಥ ಜಾಕ್ ಇರಬೇಕು ಅಥವಾ ಏರಿಯಾ ಅಂತ ಹೇಳ್ತೇವೆ ನಾವು. ಸ್ಟಾರ್ ಟೊಪಾಲಜಿ ಈಸ್ ಕನ್ಸಿಡರ್ಡ್ ವೆರಿ ಎಫೆಕ್ಟಿವ್, ಎಫಿಷಿಯೆಂಟ್ ಆ್ಯಂಡ್ ಫಾಸ್ಟ್ ಫಾರ್ ಮಾಡರ್ನ್ ನೆಟ್ವರ್ಕ್. ಅದಕ್ಕಾಗಿ ಹೆಚ್ಚಾಗಿ ಎಲ್ಲ ಕಡೆ ನಮ್ಗೆ ನೋಡ್ಲಿಕ್ಕೆ ಸಿಗೋದು ಸ್ಟಾರ್ ಟೊಪಾಲಜಿ. ಟ್ರೀ ಆರ್ ಹೈಬ್ರಿಡ್ ಟೊಪಾಲಜಿ, hierarchical network structure. Tree topology is hierarchical topology in which there are multiple branches. Each branch can have one or more basic topologies like star, ring and bus. ಅಂದರೆ ಸ್ಟಾರ್, ರಿಂಗ್, ಬಸ್ ಎಲ್ಲ ಸೇರಿ 2-3 ಸ್ಟಾರು 2-3 ರಿಂಗು ಈ ಟೈಪಲ್ಲೆಲ್ಲ ಆದರೆ ಅದನ್ನು ನಾವೇನಂತೇವೆ ಟ್ರೀ ಆರ್ ಹೈಬ್ರಿಡ್ ಟೊಪಾಲಜಿ. ಬೆಸ್ಟ್ ಎಕ್ಸಾಂಪಲ್ ಇಸ್ ಇಂಟರ್ನೆಟ್. ಮಲ್ಟಿಪಲ್ ಲ್ಯಾನ್ ಕನೆಕ್ಟ್ಸ್ ಡಿಫ್ರೆಂಟ್ ಲೋಕಲ್ ಏರಿಯಾ ನೆಟ್ವರ್ಕ್ಸ್ ಟುಗೆದರ್. ವ್ಯಾನ್ ಇಂಪ್ಲಿಮೆಂಟೇಷನ್ನು ಇದೆ ಇದರಲ್ಲಿ ಅಂತೇವೆ. Flexible design combines advantage of different topologies. Hybrid topology can connect 4 star topologies using a bus structure, creating a scalable and efficient network ಅಂತೇವೆ. ಓಕೆ, ಅದಕ್ಕೆ ನಾನು ಹೇಳಿದೆ ಇಂಟರ್ನೆಟ್ ಒಂದು ಬೆಸ್ಟ್ ಎಕ್ಸಾಂಪಲ್ ಇದಕ್ಕೆ. ನೆಕ್ಸ್ಟ್ ಮ್ಯಾಕ್ ಅಡ್ರೆಸ್. ಮ್ಯಾಕ್ ಸ್ಟ್ಯಾಂಡ್ಸ್ ಫಾರ್ ಮೀಡಿಯಾ ಆಕ್ಸೆಸ್ ಕಂಟ್ರೋಲ್ ಅಂತೇವೆ. ನಾನು ಹೇಳಿದ್ದೆ ನಿಮಗೆ, ಪ್ರತಿಯೊಂದು ಕಂಪ್ಯೂಟರ್ಗೂ ನೆಟ್ವರ್ಕ್ ಇಂಟರ್ಫೇಸ್ ಕಾರ್ಡ್ ಇದೆ ಅಂದರೆ ಅದಕ್ಕೊಂದು ಅಡ್ರೆಸ್ ಅನ್ನು ಅಸೈನ್ ಮಾಡಿದಿರ್ತದೆ. ಅದಕ್ಕೆ ಏನಂತೇವೆ ಮ್ಯಾಕ್, ಮೀಡಿಯಾ ಆಕ್ಸೆಸ್ ಕಂಟ್ರೋಲ್ ಅಡ್ರೆಸ್. ಇಟ್ ಈಸ್ ಆಲ್ಸೋ ನೋನ್ ಆಸ್ ಫಿಸಿಕಲ್ ಆರ್ ಹಾರ್ಡ್ವೇರ್ ಅಡ್ರೆಸ್ ಅಂಡ್ ಇಟ್ ಈಸ್ ಎ ಯುನಿಕ್ and it will be assigned to network adapter called NIC, and it is permanent address, physical permanent address anteve, engraved on NIC during manufacturing, cannot be changed. Uniquely identifies machines on the ನೆಟ್ವರ್ಕ್ ಮೇಲಿರುವಂಥ ಕಂಪ್ಯೂಟರನ್ನು ಯುನಿಕ್ ಆಗಿ ಐಡೆಂಟಿಫೈ ಮಾಡ್ಲಿಕ್ಕೆ ಇದು ಹೆಲ್ಪ್ ಆಗ್ತದೆ. ಕಾಮನ್ಲಿ ಹೆಕ್ಸಾಡೆಸಿಮಲಲ್ಲಿ ಇರ್ತದೆ, ಲೈಕ್ 00:1A:2B:3C:4D:5E ಈ ಟೈಪಲ್ಲಿ ಹೆಕ್ಸಾಡೆಸಿಮಲ್ ಫಾರ್ಮೆಟಲ್ಲಿ ಇದನ್ನು ನಾವು ನೋಡ್ತೇವೆ. IP address, Internet Protocol Address ಅಂತೇವೆ. IP address is a unique address that can be used to uniquely identify ಈಚ್ ನೋಡ್ ಇನ್ ಎ ನೆಟ್ವರ್ಕ್. ನೋಡ್ರಿ, ನೋಡನ್ನು ಪ್ರತಿಯೊಂದು ನೋಡನ್ನು ಕನೆಕ್ಟ್ ಆಗಿದ್ದನ್ನು ನೋಡಲಿಕ್ಕೆ ನಮಗೆ IP ಅಡ್ರೆಸ್ ಬೇಕು. ನೋಡ್ರಿ, ಮ್ಯಾಕ್ ಅಡ್ರೆಸ್ಸಿಗೆ ಮತ್ತು IP ಅಡ್ರೆಸ್ಗೆ ಡಿಫ್ರೆನ್ಸು ನೆನಪಿರಲಿ. ಮ್ಯಾಕ್ ಅಡ್ರೆಸ್ ಫಿಸಿಕಲ್ ಅಡ್ರೆಸ್ ಅಂತೆ, ಪರ್ಮನೆಂಟ್ ಇನ್ ನೇಚರ್. ಅದು ಒಂದು ಕಂಪ್ಯೂಟ್ರಿಗೆ ಒಂದೇ ಇರ್ತದೆ, ಚೇಂಜ್ ಆಗೋದಿಲ್ಲ. ಆದರೆ IP ಅಡ್ರೆಸ್ಸು ಚೇಂಜ್ ಆಗ್ತದೆ. ಅಂದರೆ ಇಟ್ ಡಿಪೆಂಡ್ಸ್ ಅಪಾನ್ ದಿ ಸೆಷನ್ಸ್ ಅಂತ ಹೇಳ್ತೇವೆ. ಅಂದರೆ ನೀವು ಇಂಟರ್ನೆಟ್ಟಲ್ಲಿ ನೀವು ಈಗ ಕನೆಕ್ಟ್ ಮಾಡಿದ್ರಿ ಅಂದರೆ ಇವತ್ತೊಂದು IP ಅಡ್ರೆಸ್, ನಾಳೆ ಕನೆಕ್ಟ್ ಮಾಡಿದ್ರಿ ಅಂದರೆ ನಾಳೆ ಒಂದು IP ಅಡ್ರೆಸ್. ಅಂದರೆ ಇವತ್ತಿನ ಸೆಷನಲ್ಲಿ ಯಾರ್ಯಾರು ಕನೆಕ್ಟ್ ಆಗಿದ್ದಾರೆ ಅಂತ ಐಡೆಂಟಿಫೈ ಮಾಡ್ಲಿಕ್ಕೆ ಇದು ಹೆಲ್ಪ್ ಆಗ್ತದೆ ಅಂತ ಆಯ್ತು. ಜಸ್ಟ್ ಲೈಕ್ ಫಾರ್ ಎಕ್ಸಾಂಪಲ್, ಒಂದು ಸೆಮಿನಾರ್ ನಡೀತಾ ಇದೆ ಅಂದರೆ ಆ ಸೆಮಿನಾರಲ್ಲಿ ಯಾರ್ಯಾರು ಅಟೆಂಡ್ ಮಾಡಿದ್ದಾರೆ ಅಂತ ಗೊತ್ತಾಗಬೇಕು ಅಂದರೆ ಅವರಿಗೆಲ್ಲರಿಗೂ ಒಂದೊಂದು ID ಕೊಡ್ತಾರೆ, ಕರೆಕ್ಟ್? ಸೇಮ್ ವೇದಲ್ಲಿ IP ಅಡ್ರೆಸ್ ವರ್ಕ್ ಆಗ್ತದೆ. ಇಂಟರ್ನೆಟ್ಟಲ್ಲಿ ಪ್ರೆಸೆಂಟ್ಲಿ ಯಾರ್ಯಾರು ಕನೆಕ್ಟ್ ಆಗಿದ್ದಾರೆ ಅಂತ ಗೊತ್ತಾಗಲಿಕ್ಕೆ ಇಂಟರ್ನೆಟ್ ಏನು ಮಾಡ್ತದೆ, ಒಂದೊಂದು ಅಡ್ರೆಸ್ಸನ್ನು ಕೊಡ್ತದೆ ಪ್ರತಿಯೊಬ್ಬ ಪರ್ಸನ್ನಿಗೆ. ಅದನ್ನು ನಾವೇನಂತೇವೆ IP ಅಡ್ರೆಸ್. ಇಟ್ ಈಸ್ ನೋನ್ ಆಸ್ ಇಂಟರ್ನೆಟ್ ಪ್ರೋಟೋಕಾಲ್ ಅಡ್ರೆಸ್. It is assigned to each node in a network that uses the internet protocol for communication. If we know computer's IP address, we can communicate with that computer from anywhere in the world.
ಯಾವುದೇ ಕಂಪ್ಯೂಟ್ರನ್ನ ಆಕ್ಸೆಸ್ ಮಾಡಲಿಕ್ಕೆ ಇದು ಹೆಲ್ಪ್ ಆಗ್ತದೆ. ಓಕೆ, ಲೈಕ್ ಟೀಮ್ ವ್ಯೂವರು, ನಾವು ಎನಿ ಡೆಸ್ಕ್ ಅಂತ ಹೇಳ್ತೇವೆ, ಇವೆಲ್ಲ ವರ್ಕ್ ಆಗೋದು IP ಅಡ್ರೆಸ್ ಮೇಲೆ. IP ಅಡ್ರೆಸ್ಸಿಂದ ನಾವು ಬೇರೆಯವ್ರ ಕಂಪ್ಯೂಟ್ರನ್ನ ಆಕ್ಸೆಸ್ ಮಾಡಿ ರಿಪೇರಿ ಮಾಡ್ಬೋದು, ಅಥವಾ ಬೇರೆಯವ್ರ ಕಂಪ್ಯೂಟ್ರಲ್ಲಿ ಏನಾದ್ರು ಪ್ರಾಬ್ಲಮ್ಸ್ ಇದ್ದರೆ ಅದನ್ನು ಆಕ್ಸೆಸ್ ಮಾಡಿ ಏನು ಪ್ರಾಬ್ಲಮ್ ಇದೆ ಅಂತ ನೋಡ್ಬೋದು. ಓಕೆ, ಸರ್ವಿಸ್ ಮಾಡಲಿಕ್ಕೆ ಎಲ್ಲ ಇದು ಹೆಲ್ಪ್ ಆಗ್ತದೆ. 2 ಟೈಪ್ IP ಅಡ್ರೆಸ್ ಫಾರ್ಮೆಟ್ ಇದ್ದಾವೆ ಅಂತ ಹೇಳಿದ್ರೆ, IPv4 ಅಂತ, IP ವರ್ಷನ್ 4 ಮುಂಚಿತ್ತು, ಇದು 32 ಬಿಟ್ ಅಂತ ಹೇಳ್ತೇವೆ. ವರ್ಷನ್ 4 is a short 32-bit numeric address written in 4 numbers separated by periods. ಅದನ್ನು 4 octates ಅಂತ ಹೇಳ್ತೇವೆ. Each number represents an 8-bit binary value. Each octet is shown in decimal base 10. Range 0 to 255. Each number can take any value from 0 to 255. ಅಂದರೆ ಇದು ಒಂದು ಪಾರ್ಟ್ ಅಂತ ಹೇಳಿದ್ರೆ ಇದು 0 to 255 ಇರ್ಬೋದು, ಇದು 0 to 255, ಇದು 0 to 255, ಇದನ್ನು 0 to 255. This represents a typical IPv4 address used in local networks. Okay, ನೆನಪಿರಲಿ ನಿಮಗೆ IPv4 32-bit numeric address format ಅಂತ ನಾವು. IPv4 ಅಲ್ಲಿ ಒಂದು ಪ್ರಾಬ್ಲಮ್ ಏನಂದ್ರೆ 4.3 ಬಿಲಿಯನ್ ಕಂಪ್ಯೂಟರ್ನ ಆಕ್ಸೆಸ್ ಮಾಡ್ಲಿಕ್ಕೆ ಆಗ್ತಿತ್ತು, ಒಂದೇ ಸಲ ಅಸೈನ್ ಮಾಡ್ಲಿಕ್ಕೆ ಆಗ್ತಿತ್ತು, ಅಡ್ರೆಸ್ ಕೊಡ್ಲಿಕ್ಕೆ ಆಗ್ತಿತ್ತು. ಆದ್ರೆ ಅದು ಸಾಕಾಗೋದಿಲ್ಲ ಅಂತ ಹೇಳಿ ಹೊಸದಾಗಿ ಮತ್ತೆ 128 ಬಿಟ್ಸ್ ಇನ್ ಮಾಡಿದ್ರು. ಅದಕ್ಕೆ ವರ್ಚುವಲಿ ಅನ್ಲಿಮಿಟೆಡ್ ಅಡ್ರೆಸ್ ಅಂತ ಹೇಳ್ತೇವೆ ನಾವು. ಅಂದರೆ ಒಂದೇ ಸಲ ಮ್ಯಾಕ್ಸಿಮಮ್ 4.3 ಬಿಲಿಯನ್ ಇದ್ದಿದ್ದು ಅದಕ್ಕಿಂತ 4 ಪಟ್ಟು ಹೆಚ್ಚಾಗುವಂಗೆ ಆಯಿತು. ಆ ಟೈಪಲ್ಲಿ IPv6 ಇದೆ. More and more devices getting connected to the internet, it was realized that the 32-bit IP address would not be sufficient as it offers just 4.3 billion unique addresses. Let's say 128-bit IP address called IP version 6 was proposed to accommodate the growing number of internet connected devices. ನೋಡ್ರಿ ಸ್ಯಾಂಪಲ್ ಕೊಟ್ಟಿದ್ದಿದೆ ಹೇಗಿದೆ, 1 2 3 4 5 6 7 8 ಅಂದರೆ 8 ಪಾರ್ಟ್ಸನ್ನು, 3 4 5 6 7 8 ಪಾರ್ಟ್ಸ್ ಇದ್ದಾವೆ ಇದರಲ್ಲಿ. ಅದರಲ್ಲಿ 4 ಪಾರ್ಟ್ಸ್ ಇದ್ವು, ಇದರಲ್ಲಿ 8 ಪಾರ್ಟ್ಸ್, 8 ಗ್ರೂಪ್ಸ್ ಆಫ್ ಹೆಕ್ಸಾಡೆಸಿಮಲ್ ನಂಬರ್ ಸಪರೇಟೆಡ್ ಬೈ ಕೋಲನ್ಸ್. ನೆಕ್ಸ್ಟ್ ಇಂಟರ್ನೆಟ್, ವೆಬ್ ಆ್ಯಂಡ್ ದ ಇಂಟರ್ನೆಟ್ ಆಫ್ ಥಿಂಗ್ಸ್. ದ ಗ್ಲೋಬಲ್ ನೆಟ್ವರ್ಕ್, ದ ಇಂಟರ್ನೆಟ್ ಈಸ್ ಗ್ಲೋಬಲ್ ನೆಟ್ವರ್ಕ್ ಅಂತೇವೆ. ಇದ್ರ ಬಗ್ಗೆ ನಾವು ಫಸ್ಟ್ ಇಯರಲ್ಲಿ ಎಲ್ಲ ಕಲ್ತಿದ್ವಿ. ಓಕೆ, IoT, ಇಂಟರ್ನೆಟ್, ವೆಬ್ ಅಂದ್ರೆ ಏನು ಆದ್ರೆ ಗೊತ್ತಿರಲಿ. ಇಟ್ ಈಸ್ ಒನ್ ಟೈಪ್ ಆಫ್ ಗ್ಲೋಬಲ್ ನೆಟ್ವರ್ಕ್. ಓಕೆ, ಇಟ್ ಇನ್ಕ್ಲೂಡ್ಸ್ ಡೆಸ್ಕ್ಟಾಪ್ ಕಂಪ್ಯೂಟರ್, ಲ್ಯಾಪ್ಟಾಪ್, ಸರ್ವರ್, ಟ್ಯಾಬ್ಲೆಟ್ಸ್, ಮೊಬೈಲ್ ಫೋನ್ ಮತ್ತು ಬೇರೆ ಬೇರೆ ಡಿವೈಸಸ್. ಓಕೆ, ಡೆಸ್ಕ್ಟಾಪ್, ಲ್ಯಾಪ್ಟಾಪ್ ಆ್ಯಂಡ್ ಸರ್ವರ್ ಕನೆಕ್ಟೆಡ್ ಗ್ಲೋಬಲಿ. ಮೊಬೈಲ್ ಡಿವೈಸ್ ಕನೆಕ್ಟ್ ಆಗ್ತವೆ, ಪೆರಿಫೆರಲ್ ಇದ್ದಾವೆ, ನೆಟ್ವರ್ಕ್ ಡಿವೈಸ್, ಇದನ್ನೆಲ್ಲವನ್ನು ನಾವು ಸೇರಿ ಒಂದು ಮೇಜರ್ ಇಂಟರ್ನ್ಯಾಷನಲ್ ನೆಟ್ವರ್ಕ್ ಅಂತೇಳಿ ಅದು ಇಂಟರ್ನೆಟ್ ಅಂತ ಹೇಳ್ತೇವೆ. ಇಂಟರ್ನೆಟ್ಟಲ್ಲಿ ಮೀಡಿಯಾ ಅಂದರೆ ಇನ್ಫಾರ್ಮೇಷನನ್ನು ನೋಡಬೇಕಂದ್ರೆ ಅದಕ್ಕೆ ನಾವು ವೆಬ್ ಅಂತ ಹೇಳ್ತೇವೆ, ವೆಬ್ ಪೇಜು ಹಿಂಗೆ ಹೇಳ್ತೇವೆ. IoT, ಇಂಟರ್ನೆಟ್ ಆಫ್ ಥಿಂಗ್ಸ್, ಇಂಟರ್ನೆಟ್ಟಲ್ಲಿ ಕನೆಕ್ಟ್ ಆದಂಥ ಎಲ್ಲ ಡಿವೈಸಿಗೆ ನಾವು IoT ಅಂತ ಹೇಳೋ ಪ್ರಾಕ್ಟೀಸ್ ಇದೆ. ದ ವರ್ಲ್ಡ್ ವೈಡ್ ವೆಬ್, WWW ಅಂತೇವೆ. The World Wide Web, in short, is an ocean of information. Okay, WWW, short ಆಗಿ ನಾವೇನು ಹೇಳ್ತೇವೆ, it is ocean of information stored in the form of trillions of interlinked web pages and web resources. The resources on the web can be shared or accessed through the internet. The resources on the web can be shared or accessed through the internet. Internet ಇಂದ ಇವೆಲ್ಲವನ್ನು ಇನ್ಫಾರ್ಮೇಷನ್ ಅನ್ನು ತೆಗಿಬಹುದು ಅಂತ ಹೇಳ್ತಾರೆ. ಸರ್ ಟಿಮ್ ಬರ್ನರ್ಸ್-ಲೀ, ಎ ಬ್ರಿಟಿಷ್ ಕಂಪ್ಯೂಟರ್ ಸೈಂಟಿಸ್ಟ್, ಇನ್ವೆಂಟೆಡ್ ದ ರೆವಲ್ಯೂಷನರಿ ವರ್ಲ್ಡ್ ವೈಡ್ ವೆಬ್ ಇನ್ 90 by defining 3 fundamental technologies that led to the creation of the web ಅಂತೇವೆ. ಸರ್ ಟಿಮ್ ಬರ್ನರ್ಸ್-ಲೀ ಅದನ್ನು ಇನ್ವೆಂಟ್ ಮಾಡಿದ್ದು. ಅಂದರೆ ನಾವು ಇಂಟರ್ನೆಟ್ ಇವತ್ತು ಯೂಸ್ ಮಾಡ್ತೇವೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಟಿಮ್ ಬರ್ನರ್ಸ್-ಲೀ ಅಂತೇವೆ. ಅವನಿಗೆ ಸರ್ ಅಂತ ಹೇಳೋ ಬಿರುದು ಕೊಟ್ಟಿದ್ದಿದೆ, ಸರ್ ಟಿಮ್ ಬರ್ನರ್ಸ್-ಲೀ ಅಂತೇವೆ. These 3 technologies form the foundation of how we access and share information on the internet today. HTML, ನೆಕ್ಸ್ಟ್ URL ಅಥವಾ URI ಅಂತೇವೆ, ಹಾಗೆಯೇ ವೆಬ್, ಇವನ್ನೆಲ್ಲ ಮೂರನ್ನು ಸೇರಿ ಮೂರನ್ನು ಡೆವಲಪ್ ಮಾಡಿದವ ಟಿಮ್ ಬರ್ನರ್ಸ್-ಲೀ. ಅದ್ರ ಬಗ್ಗೆ ನಾವು ನೋಡ್ತೇವೆ ನೆಕ್ಸ್ಟ್. 3 fundamental web technologies like HTML, hypertext markup,
Language used to design standardized web pages so that web contents can be read and understood from any computer. Basic structure of every web page is designed using HTML. Okay. ಪ್ರತಿಯೊಂದು ವೆಬ್ ಪೇಜಿನ ಸ್ಟ್ರಕ್ಚರ್ ಡಿಸೈನ್ ಮಾಡಲಿಕ್ಕೆ ಅಥವಾ ಪ್ರತಿಯೊಂದು ವೆಬ್ ಪೇಜು ಡಿಸೈನ್ ಆಗಲಿಕ್ಕೆ HTML ಕಾರಣ ಅಂತೇವೆ. ಓಕೆ, ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್. ಅದಕ್ಕೊಂದು ಬೇಸಿಕ್ ಸ್ಟ್ರಕ್ಚರ್ ಇದೆ, ಹೆಡ್ ಪಾರ್ಟ್ ಇದೆ, ಬಾಡಿ ಪಾರ್ಟ್ ಇದೆ, ಅವನ್ನೆಲ್ಲ ಒಂದು ಸ್ಟ್ರಕ್ಚರ್ ಅಂತೇವೆ ನಾವು. ಅದನ್ನು HTML ಅಲ್ಲಿ ಕೊಟ್ಟಿದ್ದಿದೆ. ಅದಕ್ಕೆ ಯಾವುದೇ ಒಂದು ವೆಬ್ಸೈಟ್ ಇದ್ರೆ HTML ಫಾರ್ಮ್ಯಾಟಲ್ಲಿ ಇರ್ತದೆ. URI ಆರ್ URL ಯೂನಿಫಾರ್ಮ್ ರಿಸೋರ್ಸ್ ಐಡೆಂಟಿಫೈಯರ್ ಅಥವಾ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಅಂತೇವೆ. ಯುನಿಕ್ ಅಡ್ರೆಸ್ ಆರ್ ಪಾತ್ ಫಾರ್ ಈಚ್ ರಿಸೋರ್ಸ್ ಲೊಕೇಟೆಡ್ ಆನ್ ದಿ ವೆಬ್. ವೆಬ್ಬಲ್ಲಿ ಇರುವಂಥ ಇನ್ಫಾರ್ಮೇಷನನ್ನು ಐಡೆಂಟಿಫೈ ಮಾಡಲಿಕ್ಕೆ URL ಅಂತ ಹೇಳೋದಿದೆ. ಜಸ್ಟ್ ಲೈಕ್ ನಾವು ಪ್ರತಿಯೊಬ್ಬರು ಐಡೆಂಟಿಫೈ ಮಾಡ್ಕೊಳ್ಳಿಕ್ಕೆ ನಾವೇನು ಮಾಡ್ತೇವೆ, ಒಂದು ಅಡ್ರೆಸ್ ಇದೆ, ಕರೆಕ್ಟಾ, ಮನೆ ಅಡ್ರೆಸ್ ಇರ್ತದೆ. ಸೇಮ್ ವೇದಲ್ಲಿ URL ಅಂತೇವೆ. HTTP ಆರ್ HTTPS ಹೈಪರ್ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಆರ್ ಹೈಪರ್ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಸೆಕ್ಯೂರ್ಡ್ ಅಂತೇವೆ. ಸೆಟ್ ಆಫ್ ರೂಲ್ಸ್ ಯೂಸ್ ಟು ರಿಟ್ರೈವ್ linked web pages across the web. HTTPS is the more secure and advanced version. Example ನೋಡ್ರಿ, ಲೈಕ್ ಈಗ ಯಾವುದೇ ವೆಬ್ಸೈಟಿನ ಹೆಸರೇನಿದೆ ಅದನ್ನು URL ಅಥವಾ URI ಅಂತ ಹೇಳೋ ಪ್ರಾಕ್ಟೀಸ್ ಇದೆ. ಸೊ ಸ್ಯಾಂಪಲ್ URL ಸ್ಟ್ರಕ್ಚರ್ ncrt.nic.in, ಅದರೊಳಗೆ ಟೆಕ್ಸ್ಟ್ ಬುಕ್, ಅದರೊಳಗೆ ಟೆಕ್ಸ್ಟ್ ಬುಕ್ .html, ಬೇರೆ ಬೇರೆ ಟೆಕ್ಸ್ಟ್ ಬುಕ್ ಇರುವಂಥ ಸೈಟ್. ಈ ಟೈಪಲ್ಲಿ ಬೇರೆ ಬೇರೆ ಸೈಟ್ಸ್ ಇದ್ದಾವೆ. ಸೊ ಡೊಮೇನ್ ನೇಮ್ ಸಿಸ್ಟಮ್. Domain name antave. The internet is a vast ocean where information is available in the form of millions of websites. Each website is stored on a server which is connected to the internet, which means each server has an IP address. ಪ್ರತಿಯೊಂದು ಸರ್ವರಿಗೂ ಒಂದು IP address ಇದೆ. These names are called domain names or host names ಅಂತ ಹೇಳ್ತೇವೆ. However, it is very difficult to remember the IP address. ಪ್ರತಿಯೊಂದು IP address ನೆನ್ಪಿಟ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಇಂಗ್ಲಿಷ್ ಲೈಕ್ ವರ್ಡ್ಸ್ ಯೂಸ್ ಮಾಡಿ ಅದಕ್ಕೊಂದು ನೇಮ್ಸ್ ಅನ್ನ ಕೊಟ್ಟಿದ್ದಿದೆ. ಅದನ್ನೇ ನಾವು ಡೊಮೇನ್ ನೇಮ್ಸ್ ಆರ್ ಹೋಸ್ಟ್ ನೇಮ್ಸ್ ಅಂತೇವೆ. ಇಟ್ ಈಸ್ ಈಸಿಯರ್ ಟು ರಿಮೆಂಬರ್ ನೇಮ್ಸ್ ಅಂಡ್ ದರ್ಫೋರ್ ಈಚ್ ಕಂಪ್ಯೂಟರ್ ಸರ್ವರ್ ಹೋಸ್ಟಿಂಗ್ ಎ ವೆಬ್ಸೈಟ್ ಇಸ್ ಗಿವನ್ ಎ ನೇಮ್ ಫಾರ್ ಇಟ್ಸ್ IP ಅಡ್ರೆಸ್. ಸೊ ಡೊಮೇನ್ ನೇಮ್ ಅಂಡ್ IP ಅಡ್ರೆಸಸ್ ಯಾವ ಟೈಪಲ್ಲಿ ಇದ್ದಾವೆ? ಎಕ್ಸಾಂಪಲ್ಸ್ ಆಫ್ ಡೊಮೇನ್ ನೇಮ್ ಮ್ಯಾಪಿಂಗ್. ಈಚ್ ಡೊಮೇನ್ ನೇಮ್ ಇಸ್ ಮ್ಯಾಪ್ ಟು ಎ ಸ್ಪೆಸಿಫಿಕ್ IP ಅಡ್ರೆಸ್. ಹಿಯರ್ ಆರ್ ಸಮ್ ಎಕ್ಸಾಂಪಲ್ ಆಫ್ ಪಾಪ್ಯುಲರ್ ಡೊಮೇನ್ ನೇಮ್ಸ್ ಅಂಡ್ ದರ್ ಕರೆಸ್ಪಾಂಡಿಂಗ್ IP ಅಡ್ರೆಸ್. ನೋಡ್ರಿ, IP ಅಡ್ರೆಸ್ಸು ಇದೆ, ಅದಕ್ಕೆ ಈ ಹೆಸರಿಂದ ಐಡೆಂಟಿಫೈ ಆಗ್ತದೆ. ಇದು ನಾರ್ಮಲ್ ಜನರಿಗೆ ಅರ್ಥ ಆಗ್ಲಿಕ್ಕೆ ಇದು ಬೇಕು. ಡೆವಲಪರ್ಸ್ ಅಲ್ಲಿ ಇದನ್ನು ಯೂಸ್ ಮಾಡ್ಬೋದು. ಹೀಗೆ ಆ ಟೈಪಲ್ಲಿ ಅಡ್ರೆಸ್ಸು ಮತ್ತು IP ಅಡ್ರೆಸ್. CBCSE.nic.in 144.16.64.68 ಈ ಟೈಪಲ್ಲಿ ಡೊಮೇನ್ ನೇಮ್ಸ್ ಮತ್ತು ಅದಕ್ಕೆ ರಿಲೇಟೆಡ್ IP ಅಡ್ರೆಸ್. ಲೈಕ್ ವಿಕಿಪೀಡಿಯಾ MHRD.gov.in, wikipedia.org 198.35.26.96 ಅಂತ ಹೊಡೆದ್ರು ಈ ಸೈಟ್ ಬರ್ತದೆ ಅನ್ನೋ ಅರ್ಥ. ಯಾವುದು ಹೊಡಿಬೋದು, ಇದು ಹೊಡಿಬೋದು, ಇದು ಹೊಡಿಬೋದು. ಇದು ನಮ್ಗೆ ನೆನ್ಪಿಟ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಈ ಹೆಸರನ್ನ ಕೊಟ್ಟಿದ್ದಾರೆ. DNS ಸರ್ವರ್, ಡೊಮೇನ್ ನೇಮ್ ರೆಸಲ್ಯೂಷನ್ ಅಂತೇವೆ. ಇನ್ಸ್ಟೆಡ್ ಆಫ್ ರಿಮೆಂಬರಿಂಗ್ IP ಅಡ್ರೆಸ್ ವಿ ಅಸೈನ್ ಎ ಡೊಮೇನ್ ನೇಮ್ ಟು ಈಚ್ IP. ಓಕೆ, ಈ ಟೈಪಲ್ಲಿ IP ಅಡ್ರೆಸ್ ಅನ್ನ ಡೊಮೇನ್ ನೇಮಿಗೆ ಕನ್ವರ್ಟ್ ಮಾಡೋ ಮೆಥಡಿಗೆ ಡೊಮೇನ್ ನೇಮ್ ರೆಸಲ್ಯೂಷನ್ ಅಂತ ಹೇಳ್ತೇವೆ. ಓಕೆ, ಕನ್ವರ್ಷನ್ ಆಫ್ ಡೊಮೇನ್ ನೇಮ್ ಆಫ್ ಈಚ್ ವೆಬ್ ಸರ್ವರ್ ಆರ್ ವೆಬ್ಸೈಟ್ ಟು ಇಟ್ಸ್ ಕರೆಸ್ಪಾಂಡಿಂಗ್ IP ಅಡ್ರೆಸ್ is called domain name resolution. It's done through a server called DNS server. ನೋಡ್ರಿ, ಫಸ್ಟ್ ಏನು ಮಾಡ್ತೇವೆ, ನಾವೊಂದು ವೆಬ್ ಅಡ್ರೆಸ್ ಅನ್ನ ವೆಬ್ಸೈಟಲ್ಲಿ ಬ್ರೌಸರಲ್ಲಿ ಕೊಡ್ತೇವೆ. ಇಂಟರ್ನೆಟ್ ಎಕ್ಸ್ಪ್ಲೋರರ್, ಕ್ರೋಮ್, ಯಾವುದೋ ಒಂದರಲ್ಲಿ ಕೊಡ್ತೇವೆ. ಆಮೇಲೆ ಅದೇನಾಗ್ತದೆ, ಇಂಟರ್ನೆಟ್ ಪ್ರೋಟೋಕಾಲ್ ಏನು ಮಾಡ್ತದೆ, ಅದನ್ನು HTTP ಪ್ರೋಟೋಕಾಲ್ ಅಂತೇವೆ. ಇಟ್ ಕಾಂಟ್ಯಾಕ್ಟ್ಸ್ ದ DNS ಡೊಮೇನ್ ನೇಮ್ ಸರ್ವರಿಗೆ ಕಾಂಟ್ಯಾಕ್ಟ್ ಮಾಡ್ತದೆ. ಅಲ್ಲಿ ಇನ್ಫಾರ್ಮೇಶನ್ ಸಿಕ್ತು ಅಂತ ಹೇಳಿದ್ರೆ ಅದು ಆ ಇನ್ಫಾರ್ಮೇಶನ್ ಅನ್ನು ತೆಗೆದುಕೊಂಡು ಮತ್ತೆ ಇದಕ್ಕೆ ಸರ್ವ್ ಮಾಡುತ್ತದೆ. HTTP ರಿಟ್ರೈವ್ಸ್ ಇನ್ಫಾರ್ಮೇಶನ್ ಅಂಡ್ ಲೋಡ್ಸ್ ಇಟ್ ಇನ್ ಬ್ರೌಸರ್. ಇದನ್ನು DNS ಸರ್ವರ್ ಮೆಥಡ್ ಅಂತೇವೆ. ಓಕೆ, DNS ಸರ್ವರ್ ಸಿಸ್ಟಮ್ ಇಂದ ಈ ವರ್ಕ್ ಆಗ್ತದೆ. ಇದನ್ನೇ ನಾವು DNS ಸರ್ವರ್ ಸಿಸ್ಟಮ್ ಅಂತೇವೆ. ಡೊಮೇನ್ ನೇಮ್ ರೆಸಲ್ಯೂಷನ್ ಅಂತ ಹೇಳೋ ಪ್ರಾಕ್ಟೀಸ್ ಇದೆ. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಹೆಚ್ಚಾಗಿ ಎಲ್ಲವನ್ನ ಕವರ್ ಮಾಡ್ಲಿಕ್ಕೆ ನೋಡಿದ್ದೇನೆ, ಆದಷ್ಟು ಮ್ಯಾಕ್ಸಿಮಮ್ ಆಗಿ. ಓಕೆ, ನಿಮ್ಗೆ ಸಿಂಪಲ್ ಆಗಿ ಈಸಿಯಾಗಿ ಕವರ್ ಮಾಡಿದ್ದುಂಟು, ಆನ್ಸರ್ ಮಾಡೋ ಹಾಗೆ. ಓಕೆ, ಒಂದ್ಸಲ ನೀವು ವಿಡಿಯೋ ನೋಡ್ಕೊಂಡ್ಬಿಟ್ರೆ
ಎಲ್ಲದು ಅರ್ಥ ಆಗ್ತದೆ. ಥ್ಯಾಂಕ್ ಯು ಸ್ಟೂಡೆಂಟ್ಸ್, ಆಲ್ ದ ಬೆಸ್ಟ್, ಗಾಡ್ ಬ್ಲೆಸ್ ಯು.